ಕರೆಂಟ್ ಅಫೇರ್ಸ್ ಟಾಪಿಕ್ ಸಂಬಂಧಪಟ್ಟಂತೆ ಹಾಗಾಗಿ ಕರೆಂಟ್ ಅಫೇರ್ಸ್ ಟಾಪಿಕ್ ಸಂಬಂಧಪಟ್ಟಂತೆ ನಿಮ್ಮ PSI ಎಕ್ಸಾಮ್ಗೆ ಅತಿ ಹೆಚ್ಚು ಪ್ರಶ್ನೆಗಳು ಬರುತ್ತೆ ಮತ್ತು ಅದೇ ಟಾಪಿಕ್ ಗೆ ಫೋಕಸ್ ಮಾಡ್ತಾರೆ. ಯಾವ ವಿದ್ಯಾರ್ಥಿ ಅತಿ ಹೆಚ್ಚು ಕರೆಂಟ್ ಟಾಪಿಕ್ ಅನ್ನು ಆಯ್ಕೆ ಮಾಡಿ ಬರೀತಾರೋ ಒಳ್ಳೆ ಮಾರ್ಕ್ಸ್ ಇದು 100% ಸತ್ಯ. ಮತ್ತೆಲ್ಲ ಕರೆಂಟ್ ಅಫೇರ್ಸ್ ಟಾಪಿಕ್ ಯಾವ ಆಧಾರ ನಮ್ಗೆ ಗೊತ್ತಾಗಬೇಕಂದ್ರೆ ಸುಮಾರು ನೀವು 2-3 ವರ್ಷದಿಂದ ಏನ್ ಮಾಡ್ಬೇಕು, ನ್ಯೂಸ್ ಪೇಪರ್ ಓದ್ತಾ ಇರ್ಬೇಕು. ನ್ಯೂಸ್ ಪೇಪರ್ ಅಲ್ಲಿ ಯಾವುದೇ ಒಂದು ವಿಷಯ ಬಳಸ್ತಾರ ವಾದ ವಿವಾದ ಆ ವಿಷಯ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಹೌದಾ? ಹಾಗಾಗಿ ಇವತ್ತೊಂದು ಟಾಪಿಕ್ ನಾನು ಕರೆಂಟ್ ಅಫೇರ್ಸ್ ಟಾಪಿಕ್ ತಗೊಂಡಿದ್ದೀನಿ. ಸಂಪೂರ್ಣವಾಗಿ ನಿಮಗೆ ಈ ಒಂದು ಪ್ರಪಂಚವನ್ನು ಹೇಳಿಕೊಡ್ತೀನಿ. ಬಟ್ ನಾನು ಏನಪ್ಪಾ ಅಂತಂದ್ರೆ ಏನೇನ್ ಪಾಯಿಂಟ್ಸ್ ಬರುತ್ತೆ, ಏನ್ ಬೆಳಿಬೇಕು, ಯಾವ ತರ ಕಾಲಾನುಕ್ರಮದಲ್ಲಿ ಹಿಡಿಬೇಕು ಅಂತ ನಾನು ಹೇಳ್ತಾ ಇರ್ತೀನಿ. ಅವ್ರು ನಿಮ್ಮ ಆಡಳಿತ ಲ್ಯಾಂಗ್ವೇಜ್ ಅಲ್ಲಿ ನೀವೇನ್ ಮಾಡ್ಬೇಕು, ಓಕೆನಾ? ಹಾಗಾದ್ರೆ ಯಾವಪ್ಪ ಅಂದ್ರೆ ನಾರಿ ಶಕ್ತಿ ವಂದನ ನಾರಿ ಶಕ್ತಿ ವಂದನ ಅಧಿನಿಯಮ ಮಸೂದೆ 2023. ನಾರಿ ಶಕ್ತಿ ವಂದನ ಅಧಿನಿಯಮ ಮಸೂದೆ 2023. ನಾರಿ ಶಕ್ತಿ ವಂದನ ಅಧಿನಿಯಮ ಮಸೂದೆ 2023. ಹೌದಾ? ಹಾಗಾದ್ರೆ ಯಾವ ವಿದ್ಯಾರ್ಥಿ ಯಾವ ದಿನಾಲು ಕರೆಂಟ್ ಅಫೇರ್ಸ್ ಯಾರು ಓದ್ತಾರೆ ಅವರಿಗೆ ಈ ಟಾಪಿಕ್ ಯಾವ್ದಂತ ಗೊತ್ತಾಗುತ್ತೆ. ಹೌದಾ? ಅವರಿಗೆ ದಿನಾಲು ಏನಾದ್ರೂ ಓದಿಲ್ಲ ಅಂದ್ರೆ ಈ ಟಾಪಿಕ್ ಏನಂತ ಅವ್ರಿಗೆ ಒಟ್ಟು ಗೊತ್ತಾಗುತ್ತೆ. ಏನು ಗೊತ್ತಾಗತ್ತಾ? ಕರೆಂಟ್ ಅಫೇರ್ಸ್ ಅನ್ನು ದಿನದಲ್ಲಿ ನೀವು ಚೆನ್ನಾಗಿ ಓದಿದ್ರೆ ಇದರ ವಾದ ವಿವಾದ ಏನಾಗಿದೆ, ಯಾವಾಗಿದೆ, ಏನು. ಹಾಗಾಗಿ ನಾರಿ ಶಕ್ತಿ ವಂದನ ಅಧಿನಿಯಮ ಈ ಮಸೂದೆ ಈ ಟಾಪಿಕ್ ಬಗ್ಗೆ ಕೇಳಬಹುದಾ? ನಿಮಗೆ 33% ಎಷ್ಟು ಪರ್ಸೆಂಟ್ ಇದ್ರಿ? 33 ಮೀಸಲಾತಿ ಬಗ್ಗೆ. ಹೌದಾ? ಮೀಸಲಾತಿ ಬಗ್ಗೆ ಕೇಳಬಹುದಲ್ರಿ? ಹೌದಾ? 33 ಮೀಸಲಾತಿ ಕೊಟ್ಟುವುದರಿಂದ ಮಹಿಳೆ ಸಬಲೀಕರಣಕ್ಕೆ, ಹೌದಾ, ಮಹಿಳಾ ಸಬಲೀಕರಣಕ್ಕೆ ಒಂದು ದಿಟ್ಟ ಹೆಜ್ಜೆ ಆಗಬಹುದಾ? ಏನು ಕೇಳಿ. ಹೌದಾ? ನೀವೇನ್ ಬರೀಬೇಕು, ಇದ್ರ ಬಗ್ಗೆ ಈ ಟಾಪಿಕ್ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಆದ್ರೆ ಅವ್ರು ಏನೇ ಕ್ವಶನ್ಸ್ ಕೇಳಿ ಸಮಗ್ರವಾಗಿ ನೀವು ಆಗೋ ಶಬ್ದ ಮೀರಿದಂತೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಕೊಡ್ಬೋದು. 9 ಗಂಟೆ ಕರೆಕ್ಟಾಗಿ ಲೇಟ್ ಮಾಡಿದ್ರೆ 33% ಕೊಡ್ಬೋದು. ಅಥವಾ ಮಹಿಳಾ ಸಬಲೀಕರಣದ ಒಂದು ದಿಟ್ಟ ಹೆಜ್ಜೆ ಹಾಕಬಹುದು. ಅವ್ರು ಏನಾದ್ರು ಜೋಡ್ ಮಾಡ್ತಾ ಇರ್ತಾರೆ. ಹೌದಾ? ಏನಾದ್ರು ಜೋಡ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ರೀಸೆಂಟ್ಲಿ ಟಾಪಿಕ್ ಗಳನ್ನು ಚೇಂಜ್ ಆಗ್ತಾ ಇದೆ. PSI ಫಸ್ಟ್ ಪೇಪರ್ ಸಂಬಂಧಪಟ್ಟಂತೆ ಪ್ರಬಂಧವನ್ನು ಬರೆಯುವ ಸಂದರ್ಭದಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇದೆ. ಹಾಗಾಗಿ ನಾರಿ ಶಕ್ತಿ ವಂದನ ಅಧಿನಿಯಮ ಮಸೂದೆ ಕೇಳಬಹುದು ಡೈರೆಕ್ಟ್ ಆಗಿ, ಅಥವಾ 33% ಮೀಸಲಾತಿ ಕೇಳಬಹುದು, ಅಥವಾ 33 ಮೀಸಲಾತಿ ಕೊಡುವುದರಿಂದ ಮಹಿಳಾ ಸಬಲೀಕರಣಕ್ಕೆ ಒಂದು ದಿಟ್ಟ ಹೆಜ್ಜೆ ಆಗಬಹುದು ಅಂತ ಕೇಳ್ಬೋದಾ? ಎಲ್ಲ ಒಂದೇ. ಬಟ್ ನೀವು ಈ ಟಾಪಿಕ್ ಅನ್ನು ಮತ್ತೆ ಏನೋ ಲಾಜಿಕ್ ಹೇಳಕ್ ಹೋಗ್ತಾನೆ ಅಂದ್ರೆ ನಿಮಗೆ ಚೂರು ಕನ್ಫ್ಯೂಸ್ ಮಾಡಕ್ ಹೋಗ್ತಾನೆ. ಸೊ ನಿಮಗೆ ಈ ಟಾಪಿಕ್ ಸಂಬಂಧಪಟ್ಟ ನೋಡಿ 70% ಸಿಲೆಬಸ್ ಸೇಮ್ ಇರುತ್ತೆ. ಅವನು ಏನ್ ಫೋಕಸ್ ಮಾಡ್ತಾ ಇದ್ದಾನೆ, ಅವನು ಏನ್ ಕೇಳಕ್ ಹೋಗ್ತಾ ಇದ್ದಾನೆ, ಕ್ವಶನ್ ಮಾರ್ಕ್ ಹಾಕಿದ್ದಾನ, ಚರ್ಚಿಸಿ ಬರೆದು ಕೊಟ್ಟಿದ್ದಾನ, ಯುವತ್ಮಾರ್ಗ ಬರೆದು ಕೊಟ್ಟಿದ್ದಾನ, ಸಾಧಕ ಪಾದಕ ಬರೆದು ಕೊಟ್ಟಿದ್ದಾನ, ವಾರ ಕೇಳಿದಾನ, ಪರ ಕೇಳಿದಾನ, ಅಥವಾ ಸವಾಲ ಕೇಳಿದಾನ, ಅಥವಾ ಎಷ್ಟು ಪರ್ಸೆಂಟ್ ಅದು ಒಳ್ಳೇದು ಕೆಟ್ಟ ಏನೇ ಕ್ವಶನ್ಸ್ ಕೇಳಿ. ಬಟ್ ಅವ್ನು ಏನ್ ಫೋಕಸ್ ಮಾಡ್ತಾ ಇದ್ದಾನೆ ಅದರ ಮ್ಯಾಗ ನಿಮ್ಮ ಏನ್ ಮಾಡ್ಬೇಕು ಪ್ರಬಂಧವನ್ನು ಮಂಡನೆ ಮಾಡ್ಬೇಕು. ಹೌದಾ? ಸೊ ನಿನ್ನೆ ಒಂದು ಟಾಪಿಕ್ ಕೇಳಿದೆ, ನಾನು ಕೇಳಿದೆ, ಏನಂತಿದ್ರೆ ಟಾಪಿಕ್ ಮಹಾತ್ಮ ಗಾಂಧೀಜಿಯವರ ದೃಷ್ಟಿಯಲ್ಲಿ ಹೌದಾ? ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಎನ್ವೈರನ್ಮೆಂಟ್ ಎಲ್ಲಿ ಕೂಡ ಏನೋ ಮಾಡಿಲ್ಲ. ಯಾಕಂದ್ರೆ ನಿಮ್ಗೆ ಬೃಹತ್ ಪ್ರಮಾಣದಲ್ಲಿ ಚಳವಳಿ ಮಾಡಬೇಕು,
ದೊಡ್ಡ ಪ್ರಮಾಣದ ಸಾವು ತಿಮ್ಮಕ್ಕ ಮರಗಳನ್ನು ನೆಟ್ಟಿ ಸಾಧನೆ ಮಾಡಿದಾಗ ಮಾಡ್ಬೇಕು, ಸುಂದರಲಾಲ್ ಬಹುಗಣಜ್ಜಿ ಮಾಡ್ದಾಗ ಮಾಡ್ಬೇಕು, ವೀರೇಂದ್ರ ಪಾಟ್ನೇಕರ್ ಮಾಡ್ದಾಗ ಮಾಡ್ಬೇಕು. ಅವಾಗ ನಿಮ್ಗೆ ಅನಿಸಿದ್ರಿ ಅಂದ್ರೆ ಪರಿಸರ ಬಗ್ಗೆ ಇವನು ಮಾಡಿದ್ದಾನೆ, ಹೌದಾ? ಆದ್ರೆ ಮಹಾತ್ಮ ಗಾಂಧೀಜಿಯ ತತ್ವಗಳು ಏನು ಗೊತ್ತಾ? ಅವನ ತತ್ವಗಳು ಅದು ಪರಿಸರ ಬಗ್ಗೆ. ಹಾಗಾಗಿ ಅಂತ ಪ್ರಬಂಧಗಳನ್ನು ಯಾರು ಬರೀತಾರೆ 100% ಸಕ್ಸಸ್. ಆದ್ದರಿಂದ ಯಾರು ಬಂದಿದ್ದರು ಬರಿಬಾರ್ದು. ಈ ಟಾಪಿಕ್ ಮಹಿಳೆಯರ ಬಗ್ಗೆ ಸಬಲೀಕರಣ ಕೇಳಿದ್ರೆ ಬರಿಬಾರ್ರಿ, ಮಹಿಳೆಯರ ಬಗ್ಗೆ ವಿಶೇಷ ಮೀಸಲಾತಿ ಅಂತ ಕೇಳಿದ್ರೆ ಬರೀ. ಯಾಕಂದ್ರೆ ಬಸ್ ಟಾಪಿಕ್ ಬರೀ ಮಹಿಳೆಯರ ಸ್ಥಾನಮಾನ, ಮಹಿಳೆಯರ ದೌರ್ಜನ್ಯ, ಮಹಿಳೆಯರ ಮೇಲೆ ಅತ್ಯಾಚಾರ ಇಂಥ ಟಾಪಿಕ್ ಕೇಳಿದ್ರೆ ಬರೆಯಕ್ಕೆ ಹೋಗ್ಬೇಡಿ. ಯಾವ ಬರಲ್ಲ ಸರ್, ಕೊಟ್ಟಿದ್ದ 4 ಟಾಪಿಕ್ ಹೇಳಿದ್ರೆ ಯಾವ ಬರಲ್ಲ ಬರಿ, ಹೌದಾ? ಬರಲ್ಲ ಬರಿ. ನೀವು ಕೊಟ್ಟಿದ್ದು 4 ಟಾಪಿಕ್ಗಳಲ್ಲಿ ನಾನು ಪ್ರಕಾರ ನೀವು 40+ ಸ್ಕೋರ್ ಮಾಡಬೇಕಾದ್ರೆ ಕರೆಂಟ್ ಅಫೇರ್ಸ್ ಟಾಪಿಕ್ ಅನ್ನು ಕೈ ಹಾಕಬೇಕು. ಕರೆಂಟ್ ಅಫೇರ್ಸ್ ಟಾಪಿಕ್ ಅಲ್ಲಿ ಯಾರು ಕೈ ಹಾಕಿದಿರಿ 100% ನೀವು ಒಳ್ಳೆ ಮಾರ್ಕ್ಸ್ ಬರುತ್ತೆ. ನಾವು KS ಮೇನ್ಸ್ ಅಲ್ಲಿ 101 125 ಒಂದು ಮಾರ್ಕ್ಸ್ ಒಂದು ಪ್ರಬಂಧ ಇರುತ್ತೆ. 125 ಮಾರ್ಕ್ಸ್ಗೆ 125 ಮಾರ್ಕ್ಸ್ಗೆ ಹೆಂಗ ಆಯ್ಕೆ ಮಾಡ್ಕೊತಿದ್ವಿ ಅಂದ್ರೆ ಒಂದು ಟಾಪಿಕ್ ಅಂದ್ರೆ ಅಗ್ದಿ ಬರೆಯವರೆಗೂ ಸುಮಾರು 12,000 ಶಬ್ದಗಳು ಮೀರಿದಂತೆ ಬರೀಬೇಕು. ಸುಮಾರು 10-12 ಪೇಜ್ ಬರೀಬೇಕು. ನಿಮಗೆ 6 ಪೇಜ್ 20 ಮಾರ್ಕ್ಸ್ ಇರುತ್ತೆ. ಈಸಿಯಾಗಿ ಬರೀಬಹುದು. ಸ್ವಲ್ಪ ಗೊತ್ತಿರಬೇಕು, ಏನಿರ್ಬೇಕು ಸ್ವಲ್ಪ ಗೊತ್ತಿರಬೇಕು, ಹೌದಾ? ಹಾಗಾದ್ರೆ ನಾನೇನ್ ಹೇಳಿದ್ದೀನಿ, ಈ ಟಾಪಿಕ್ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಈ ಟಾಪಿಕ್ ಆಯ್ಕೆ ಮಾಡಿದ ನಂತರ ನೀವು ಏನ್ ಮಾಡ್ಬೇಕು? ಈ ಟಾಪಿಕ್ ಅನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಆದ್ರೆ ಈ ಟಾಪಿಕ್ ಗೆ ನಾನು 600 ಶಬ್ದ ಮೀರಿದಂತೆ ಬರೀಬೇಕಾದ್ರೆ ನನ್ನಲ್ಲಿ 6 ಶಬ್ದ ಬರಷ್ಟು ನನ್ನಲ್ಲಿ ಕ್ವಾಲಿಟಿ ಇದೆಯಾ, ನನ್ನಲ್ಲಿ ಕಂಟೆಂಟ್ ಇದೆಯಾ, ನನಗೆ ಈ ವಿಷಯದ ಬಗ್ಗೆ ಸಮಗ್ರವಾಗಿ ಗೊತ್ತಿದೆಯಾ, ನಾನು ಬರೀಬಹುದಾ? ಓಕೆ, ಹಾಗಾದ್ರೆ ಬರೀಬೇಕಾದ್ರೆ ಸೆಟ್ ಮಾಡ್ಕೊಂಡು ಮೈಂಡ್ ಸೆಟ್ 1-2 ನಿಮಿಷ 1 ನಿಮಿಷ ಸಮಯ ತಗೊಂಡು ಏನ್ ಮಾಡ್ಬೇಕ್ರಿ? ಸೊ ಒಂದು ಮೈಂಡ್ ಸೆಟ್ ಮಾಡ್ಕೋಬೇಕು. ಒಂದು ಮೈಂಡ್ ಸೆಟ್ ಮಾಡ್ಕೋಬೇಕಾದ್ರೆ ಯಾವ ತರ ಮೈಂಡ್ ಸೆಟ್ ಮಾಡ್ಕೋಬೇಕು ಅಂತ ನೀವು ಹೇಳ್ಬೋದು, ಹೌದಾ? ಹೌದಾ? ಒಂದು ಮೈಂಡ್ ಸೆಟ್ ಮಾಡ್ಕೋಬೇಕು. ಒಂದು ಮೈಂಡ್ ಸೆಟ್ ಹೇಗೆ ಮಾಡ್ಕೋಬೇಕು? ಹಾಗಾದ್ರೆ ನಾನು ಈ ನಾರಿ ಶಕ್ತಿ ಒಂದು ಅಧಿನಿಯಮ ಮಸೂದೆ ಬಗ್ಗೆ ನಾನು ಮೈಂಡ್ ಸೆಟ್ ಮಾಡ್ಕೋಬೇಕಾದ್ರೆ ಫಸ್ಟ್ ಏನ್ ಕೊಡ್ಬೇಕು ಅಂತ ಹೇಳಿದ್ರಿ? ಒಂದು ಹೇಳಿಕೆ ಕೊಡ್ಬೇಕು, ಅಥವಾ ಒಂದು ನಾನುಡಿ ಕೊಡ್ಬೇಕು, ಅಥವಾ ಒಂದು ಗಾದೆ ಕೊಡ್ಬೇಕು, ಅಥವಾ ಒಂದು ಶ್ಲೋಕ ಕೊಡ್ಬೇಕು, ಅಥವಾ ಒಂದು ಯಾವ್ದೋ ಒಂದು ಇಂಪಾರ್ಟೆಂಟ್ ಆದ ಒಂದು ಕಥೆ ಮುಖಾಂತರ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ವಿ, ಹೌದಾ? ಹಾಗಾದ್ರೆ ಹೇಳಿಕೆ ಕೊಟ್ಟಿದ್ದ ನಂತರ ನಾವು ನೆಕ್ಸ್ಟ್ ಬರೆಯೋದೇನ್ರಿ? ಪೀಠಿಕೆ, ಇಂಟ್ರೊಡಕ್ಷನ್ ಚೆನ್ನಾಗಿ ಕೊಡ್ಬೇಕು. ಇಂಟ್ರೊಡಕ್ಷನ್ ಕೊಟ್ಟಿದ್ದ ನಂತರ ವ್ಯಾಲ್ಯೂಷನ್ ಕೊಡೋದು ಇದ್ದಾಗಿ ಹೋಗ್ಬೇಕು, ಆತರ ಇದನ್ನ ಕೊಡ್ಬೇಕು. ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೊಡ್ಬೇಕು, ಅಥವಾ ಒಂದು ನಿಮಗೆ ಪ್ರಾಚೀನವಾದ ನೋಡಿ ಮಹಿಳೆಯರು ಏನ್ ಮಾಡೋದು ಒಂದು ಗಂಟೆಗೆ ಇಡುದು ಕೆಲಸ ಮಾಡುವ 4 ಮೂಲೆಯಲ್ಲಿ ಕೆಲಸ ಮಾಡೋದಷ್ಟೇ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಬಲಿಷ್ಠ ಸಾಧನೆ ಮಾಡ್ತಾ ಇದ್ದಾರೆ, ಹೌದಾ? ಸೊ ಎಂತೆಂತ ಕ್ಷೇತ್ರದಲ್ಲಿ ಸಾಧ್ಯ ಮಾಡಿದ್ರೆ ಅವ್ರು ಕೂಡ ನೀವು ಪೇಟಿಗೆ ಮುಖ ತಗೋಬಹುದು. ಅಥವಾ ಇದು ಬರೆದ ನಂತರ ಏನ್ ಮಾಡ್ಬೇಕು? ಪೇಟಿಗೆಯಲ್ಲಿ ನೋಡಿ ನಾರಿ ಶಕ್ತಿ 1ರ ಅಧಿನಿಯಮ ಅಂತಿದ್ರಲ್ಲ, ಮಹಿಳಾ ಮೀಸಲಾತಿ ಮಸೂದೆ 2023, ಮಹಿಳಾ ಮೀಸಲಾತಿ ಮಸೂದೆ 2023 ಎಂದರೇನು? ಮಹಿಳಾ ಮೀಸಲಾತಿ ಮಸೂದೆ 2023 ಎಂದರೇನು? ಅಥವಾ ನೆಕ್ಸ್ಟ್ ಬರೀಬೇಕಾದ್ರೆ ನೆಕ್ಸ್ಟ್ ಏನಿದು ಅಧಿನಿಯಮ? ಅಧಿನಿಯಮ ಅಂದ್ರೆ ಏನಿದು ಅಧಿನಿಯಮ? ಏನಿದು ಅಧಿನಿಯಮ? ಅಲ್ಲೇ ರೆಡಿ ಮಾಡ್ಕೋಬೇಕು. ಟಾಪಿಕ್ ಕೊಟ್ಟಿ ಟಾಪಿಕ್ ರೆಡಿ ಮಾಡ್ಕೋಬೇಕು ಮೈಂಡ್ ಸೆಟ್. ಏನು ಇದು ಏನಿದು ಅಧಿನಿಯಮ? ಅಧಿನಿಯಮ ಅಂದ್ರೆ ಏನು, ಹೌದಾ? ಮೀಸಲಾತಿ ಮಸೂದೆ ಅಂದ್ರೆ ಏನು? ಅದೇ ಅಧಿನಿಯಮ ಅಂತ ಏನ್ ಬಂತು? ಅದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಿದು ಅಧಿನಿಯಮ? ಅದು ಆದ ನಂತರ ನೀವೇನು ಗೊತ್ತ್ರಿ? ಅದರ ಹಿನ್ನೆಲೆ ತಗೋಬೇಕು, ಹೌದಾ? ನೋಡಿ ಈ ಒಂದು 33% ರಿಸರ್ವೇಶನ್ ಬರಬೇಕಾದ್ರೆ ಯಾವಾಗಲೂ ಪ್ರಾರಂಭವಾಗಿ ಎಲ್ಲಿವರೆಗೂ ಸಕ್ಸಸ್ ಆಗಿ ರಾಷ್ಟ್ರಪತಿಯವರು ಅಂಕಿತ ಹಾಕಿದ ಅಲ್ಲಿವರೆಗೂ ಸೊ ಮಸೂದೆ ಯಾವಾಗ ತಿದ್ದುಪಡಿ ಆಯ್ತು ಅಲ್ಲಿವರೆಗೂ ನಾವೇನ್ ಮಾಡ್ಬೇಕ್ರಿ? ಡಿಟೇಲ್ಸ್ ಆಗಿ ಇತಿಹಾಸವನ್ನು ಬರೀಬೇಕು. ಗೊತ್ತಾಯ್ತಾ? ಡಿಟೇಲ್ಸ್ ಆಗಿ ಇತಿಹಾಸವನ್ನು ಸಂಪೂರ್ಣವಾಗಿ ಬರೀಬೇಕು. ಹಾಗಾದ್ರೆ ಹಿನ್ನೆಲೆ ಮುಗಿದ ನಂತರ ನೆಕ್ಸ್ಟ್ ಏನ್ ತಗೋತೀರಿ? ನೆಕ್ಸ್ಟ್ ಏನ್ ತಗೋತೀರಪ್ಪ? ಹಿನ್ನೆಲೆ ನಂತರ ನೆಕ್ಸ್ಟ್ ನೀವು ತಗೋಬೇಕಾದ್ರೆ ಅಧಿನಿಯಮದ ಲಕ್ಷಣಗಳು ಏನಪ್ಪಾ ಅಂತಂದ್ರ ನಾರಿ ಶಕ್ತಿ 1ರದ
ಅಧಿನಿಯಮದ ಪ್ರಮುಖ ಲಕ್ಷಣಗಳು ಏನಿದ್ದಾವ? ಪ್ರಮುಖ ಲಕ್ಷಣಗಳು ಬರ್ಕೋಬೇಕು, ಸೀರಿಯಲ್ ಆಗಿ ಬರ್ತಾ ಹೋಗ್ಬೇಕು. ನಾನು ಯಾವ್ದು ಪ್ರಬಂಧ ಬರ್ಸಲ್ಲ, ಯಾವ್ದು ಪ್ರಬಂಧ ಕೊಡಲ್ಲ, ಇವೇ ಬರ್ಕೋಬೇಕು. ಆಯ್ತಾ? ನಾರಿ ಶಕ್ತಿ ವಂದನಾ ಅಧಿನಿಯಮದ ಪ್ರಮುಖ ಲಕ್ಷಣಗಳು ಏನಿದು? ಹೌದಾ? ಹಾಗಾದ್ರೆ ಈ ಮಸೂದೆಯ ಪರವಾದ ಏನಿತ್ತು? ವಾದಗಳು ಪರ ಅಂದ್ರೆ ಪಾಸಿಟಿವ್ ಏನೇನಿದ್ರು ಅದರಿಂದ ಆ ಮಸೂದೆ ಜಾರಿ ಬಂದ್ರಿಂದ ಯಾವ ತರ ಅನುಕೂಲ ಆಗುತ್ತೆ ಅಂತ ಬರೀಬಹುದು, ಅಥವಾ ಪರವಾದಗಳನ್ನು ಬರೀಬಹುದು. ಸೊ ಅದು ಆದ ನಂತರ ನಾವು ನೆಕ್ಸ್ಟ್ ಏನ್ ಬರೀಬೇಕು ಅಂತ ಹೇಳ್ತೀವಿ. ಹೌದಾ? ಅದಾದ ನಂತರ ನೆಕ್ಸ್ಟ್ ಏನ್ ಬರೀಬೇಕ್ರಿ? ನೋಡಿ, ಈ ಮಸೂದೆಯನ್ನು ಪರವಾದಗಳು ಏನಂತ ಅವೆಲ್ಲ ಬರೀಬೇಕು. ನೆಕ್ಸ್ಟ್ ಹೌದಾ? ಏನಪ್ಪಾ ಅಂತಂದ್ರ ನೆಕ್ಸ್ಟ್ ಇದು ಆದ ನಂತರ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ಈ ನಾರಿ ಶಕ್ತಿಯವರು ಸಾಧನೆಗಳನ್ನು ಪರಿಗಣಿಸಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ಈ ನಾರಿ ಶಕ್ತಿ ಯೋಜನೆಗಳನ್ನು ಪರಿಗಣಿಸಿ ಎಕ್ಸ್ಪ್ಲೇನ್ ಕೊಡಬೇಕು. ಕೆಲವೊಂದಷ್ಟು ಯೋಜನೆಗಳಲ್ಲಿ ಯಾವ ಯೋಜನೆಗಳಲ್ಲಿ ಮಹಿಳೆಯರ ಮೀಸಲು ಶಕ್ತಿ ಅಂತ ಬಂತು, ಅವೆಲ್ಲ ಕೆಲವೊಂದಷ್ಟು ಯೋಜನೆಗಳನ್ನು ಎಕ್ಸ್ಪ್ಲೇನ್ ಕೊಟ್ಟು ಬರೀಬೇಕು. ಯಾಕಂದ್ರೆ 6 ನಿಮಿಷ ಆಗ್ಬೇಕು. ಓಕೆನಾ? ಸೊ ಇದು ಆದ ನಂತರ ಏನ್ ಬರೀತಿರಪ್ಪ ಅಂತಂದಾಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇದಾದ ನಂತರ ನೆಕ್ಸ್ಟ್ ಉಪಸಂಹಾರ ಬರೀರಿ. ನೆಕ್ಸ್ಟ್ ಏನಾದ್ರೂ ಒಂದು ಪಾಯಿಂಟ್ಸ್ ಹೆಸರು ಏನಾದ್ರು ನೆನಪು ಅಂತಂದ್ರೆ ಬರೆಯಕತ್ತೆ. ಓಕೆ, ಉಪಸಂಹಾರ. ಇಷ್ಟು PSI ಗೆ ನೀವೇನಾದ್ರು ಬರ್ದಿರ್ತೀರಿ ಅಂದ್ರೆ ನಿಮ್ಮ PSI 6 ನಿಮಿಷ ಆಗುತ್ತೆ. ಇದೇ ಟಾಪಿಕ್ KS ಕಲಿಬೇಕಾದ್ರೆ ತುಂಬಾ ಹೋಗ್ಬೇಕು, ತುಂಬಾ ಡೆಪ್ತ್ ಆಗಿ ಬೇರೆ ಬೇರೆ ಪಾಯಿಂಟ್ಸ್ ತಗೋಬೇಕು, ಬೇರೆ ಬೇರೆ ಪಾಯಿಂಟ್ಸ್. PSI ಗೆ ಇಷ್ಟು ಕೂಡ ಬರೆದ್ರೆ ಸಾಕು, 6 ನಿಮಿಷ ಕಂಪ್ಲೀಟ್ ಆಗಿರುತ್ತೆ. ಇದು ಮೈಂಡ್ ಮ್ಯಾಪ್. ಹೌದಾ? ಹಾಗಾದ್ರೆ ಇದು ಅದಾದ ಮೇಲೆ ಹೋಗೋಣ. ಓಕೆನಾ? ಇದ್ರ ಆಧಾರದ ಮೇಲೆ ಹೋಗೋಣ. ಇದು ನಿಮಗೆ ಗೊತ್ತಿರ್ಲಿ. ನೆಕ್ಸ್ಟ್ ಬರ್ಕೊಂಡ್ರೆ ಇಷ್ಟ ಬರ್ಕೊಂಡ್ರೆ ಇಲ್ಲ? ಓಕೆ, ನೆಕ್ಸ್ಟ್ ನಾರಿ ಶಕ್ತಿ ವಂದನ ಅಧಿನಿಯಮ ಮಸೂದೆ 2023. ಓಕೆನಾ? ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ. ನಾರಿ ಶಕ್ತಿ ವಂದನಾ ಅಧಿನಿಯಮ. ಹೌದಾ? ಹಾಗಾದ್ರೆ ನಾವು ಫಸ್ಟ್ ಏನ್ ಹೇಳಿದ್ರಿ? ಹೇಳಿಕೆ ತಗೋಬೇಕು ಅಂತ ಹೇಳಿದ್ವಿ. ಹೇಳಿಕೆ ತಗೊಂಡಿದ್ರೆ ಹಾಗಾದ್ರೆ ಏನ್ ಹೇಳಿಕೆ ಕೊಡ್ತೀರಪ್ಪ ಅಂತ ಹೇಳಿ. ಹೌದಾ? ಸೊ ನೋಡಿ, ಆ ಪ್ರಬಂಧಕ್ಕೆ ಅವ್ರು ಕೊಟ್ಟಂತ ಹೇಳಿಕೆಗೆ ಒಳ್ಳೆ ಮ್ಯಾಚ್ ಆಗ್ತಾ ಇರ್ಬೇಕು. ಹೌದಲ್ರಿ? ನೀವು ಎಕ್ಸಾಂಪಲ್ ಮೇಲ್ಗಡೆ ಡ್ರೆಸ್ ತಗೋತೀರ, ಮೇಲ್ಗಡೆ ಡ್ರೆಸ್ ತಗೋತಕ್ಕಂತೆ ನೀವೇನ್ ಮಾಡ್ಬೇಕು? ಆ ಡ್ರೆಸ್ ತಕ್ಕಂತೆ ಪ್ಯಾಂಟ್ ತಗೋತೀರ. ಹೌದಾ? ಇದಕ್ಕೆ ಮ್ಯಾಚ್ ಆಗುತ್ತೆ ಇಲ್ಲ? ಅರ್ಥ ಆಯ್ತಾ? ಆ ಪ್ರಬಂಧಕ್ಕೆ ಆ ಕೊಟೇಶನ್ ಮ್ಯಾಚ್ ಲಿಂಕ್ ಆಗುತ್ತೆ. ಲಿಂಕ್ ಆಗ್ಲಾದ ಬರೆಯಕ್ ಹೋಗ್ಬಾರ್ದು. ಹೌದಾ? ಸೊ ಆಮೇಲೆ ಅದು ಪೆಣ್ ಎಂದರೆ ಏನು ಅಂತ ಹೇಳುವ ಸಂಚಯ ಯಾರು ಸಂಚಯನ ಒಂದು ಸ್ಟೇಟ್ಮೆಂಟ್ ಅದು ಸಂದರ್ಭದಲ್ಲಿ. ಹೌದಾ? ಎಲ್ಲಿ ದೇವರನ್ನು ಪೂಜಿಸ್ತೀವಿ, ಅಲ್ಲಿ ದೇವರ ದೇವಾಲಯ ಕಾಣುತ್ತೆ. ಅವ್ರು ಏನ್ ಹೇಳ್ತಾರೆ ಅದು. ಆಮೇಲೆ ಹೆಣ್ಣಂತ ಕಲಿತಾರೆ, ಶಾಲೆಯಲ್ಲಿ ತರದ ಶಿಕ್ಷಣ ಬಗ್ಗೆ ಕೇಳಿದಾಗ್ತೀವಿ. ಹೌದಲ್ರಿ? ಯಾವ ಒಂದು ಕೊಟೇಶನ್ ಆ ಒಂದು ಪ್ರಬಂಧಕ್ಕೆ ಕೊಟ್ಟದ್ರಿಂದ ಶುದ್ಧ ಆಗಬಹುದು ಅಂತ ಹೇಳ್ತೀವಿ. ಹೌದಾ? ನೋಡಿ, ಈ ಪ್ರಬಂಧಕ್ಕೆ ಏನ್ ಕೊಡಬಹುದು? ಥಿಂಕ್ ಮಾಡಿ. ಏನ್ ನೋಡಿ, ಈ ಪ್ರಬಂಧಕ್ಕೆ ಏನ್ ಕೊಡಬಹುದು? ದೊಡ್ಡವನ್ನು ತೂಗುವ ಕೈ ಇಡೀ ಜಗತ್ತನ್ನು ತೂಗಬಲ್ಲದು ಅಥವಾ ಆಳಬಲ್ಲದು. ಯಾಕೆ ಈ ಪ್ರಬಂಧ ಕೊಡಬೇಕಂದ್ರೆ ದೊಡ್ಡನ್ನು ತೂಗುವ ಕೈ ಇಡೀ ಜಗತ್ತನ್ನು ತೂಗಬಹುದು. ರಾಜಕೀಯ ಕ್ಷೇತ್ರ ಬಂದ್ರೆ ಏನ್ ಮಾಡುದು? ಇಡೀ ಜಗತ್ತನ್ನು ಅಲ್ಲಾಡಿಸಬಹುದು. ಹೌದಾ? ರಾಜಕೀಯ ಕ್ಷೇತ್ರ ಬಂದ್ರೆ ಏನಂದ್ರೆ ಸೂಕ್ತವಾದದ್ದು ಬರ್ಕೊಂಡು ತೊಟ್ಟಿಲನ್ನು ತೂಗುವ ಕೈ, ತೊಟ್ಟಿಲನ್ನು ತೂಗುವ ಕೈ, ತೊಟ್ಟಿಲನ್ನು ತೂಗುವ ಕೈ ಇಡೀ ಜಗತ್ತನ್ನು ತೂಗಬಲ್ಲದು ಅಥವಾ ಆಳಬಲ್ಲದು. ನೋಡಿ,
ತೊಟ್ಟಿಲನ್ನು ತೂಗುವ ಕೈ ಇಡೀ ಜಗತ್ತನ್ನು ತೂಗಬಲ್ಲದು ಅಂತ ಆಳಬಲ್ಲ. ಹೌದಾ? ಒಂದು ತೊಟ್ಟಿಲು ತೂಗುವಂತ ಒಂದು ತಾಯಿ ಇಡೀ ಜಗತ್ತನ್ನು ತೂಗಬಲ್ಲದು ಅಂತ. ಯಾಕಂತಂದ್ರೆ ಈ ರಾಜಕೀಯ ಕ್ಷೇತ್ರದಲ್ಲಿ 33% ಮೀಸಲಾತಿ ಕೊಟ್ಟಿದ್ರೆ 543 ಸಂಸ್ಥಾನಗಳಿವೆ. ಹೌದಾ? ಹೌದಾ? ಸೊ ನೋಡಿ, 543 ಸಂಸ್ಥಾನಗಳಲ್ಲಿ ಪ್ರಸ್ತುತ 543 ಸಂಸ್ಥಾನಗಳಲ್ಲಿ 181 ಜನ ಮಹಿಳೆಯರು ಕೊಡ್ತಾರೆ. 33% ರಿಸರ್ವೇಶನ್ ಕೊಟ್ಟಿದೆ. ಎಷ್ಟಾಗತ್ತೆ? 133%. ಸಾರಿ, 181 ಜನ ಮಹಿಳೆಯರು. ಅಷ್ಟು ಜನ ಮಹಿಳೆಯರು ಆಗ್ಬೇಕು. ಯಾವ್ದೋ ಪುರುಷರ ಕಾಲಿದ್ರೆ ಯಾವ್ದೋ ಅದಕ್ಕೆ ಮಹಿಳೆಯರಿಗೆ ಅವಕಾಶ ದೊಡ್ಡ. 27 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿದ ಹೊಸದೇ ಇದು. ಸೊ ಈಗ 23 ಏನಾಗಿದೆ, ಇದು ಬಿಲ್ ಪಾಸ್ ಆಗಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ಸ್ ಕೇಳಬಹುದು. ಹಾಗಾಗಿ ಇಷ್ಟೊಂದು ಜನ ಮಹಿಳೆಯರು ಇರ್ತಾರೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಬರೇ ತೊಟ್ಟಿಲನ್ನು ತೂಗುವ ಕೈ ಇಡೀ ಜಗತ್ತನ್ನು ತೂಗಬಲ್ಲದು ಅಥವಾ ಆಳಬಲ್ಲದು ಅಥವಾ ಏನಾದ್ರೂ ಒಂದು ಪ್ರೊಟೆಕ್ಷನ್ ಕೊಡಬಹುದು. ಹೌದಾ? ಸೊ ಹಾಗಾದ್ರೆ ಇದು ಕೊಳ್ಳಿದ್ರೆ ಇದು ಏನಾದ್ರು ನಿಮ್ ಕೈಲಿ ಇದು ಪ್ರೊಟೆಕ್ಷನ್ ಕೊಡಕ್ ಆಗ್ಲಿದಂದ್ರೆ ನೆಕ್ಸ್ಟ್ ಏನ್ ಕೊಡ್ಬೇಕಪ್ಪ ನೋಡಿ, ನಿಮ್ ಇಷ್ಟ. ಬೇರೆ ಯಾವನಾದ್ರೂ ನಿಮ್ಗೆ ಏನು ಗೊತ್ತಿದ್ದು ಬರೀಬಹುದು. ಅಥವಾ ಒಂದು ದೇಶ ಪ್ರಗತಿಯು ಮಾಪನದ ಒಂದು ದೇಶ ಪ್ರಗತಿಯ ಮಾಪನದ ಆ ದೇಶದ ಹೆಣ್ಣು ಮಕ್ಕಳ ಮೇಲೆ ಅಥವಾ ಆ ದೇಶದ ಹೆಣ್ಣು ಮಕ್ಕಳ ಮೇಲೆ ಕೊಡುವ ಗೌರವದ ಮೇಲೆ ಅವಲಂಬಿತವಾಗಿರುತ್ತಾರೆ. ಸೊ ಯಾರು ಹೇಳ್ತಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಸ್ಟೇಟ್ಮೆಂಟ್ ಯಾವಾಗಾದ್ರೂ ಒಂದು ಇದರಲ್ಲಿ ಹೇಳಿದ್ದು. ಒಂದು ದೇಶ ಪ್ರಗತಿಯ ಮಾಪನವನ್ನು ಹೊಂದಿರಬೇಕಂತ ಕೇಳಿದ್ರೆ ಆ ದೇಶದ ಹೆಣ್ಣು ಮಕ್ಕಳ ಮೇಲೆ ಕೊಡುವ ಗೌರವ. ಯಾಕಂದ್ರೆ ಆ ದೇಶ ಹೆಣ್ಣು ಮಕ್ಕಳ ಮೇಲೆ ಕೊಡುವ ಗೌರವ ಅಂದಾಗ ನೋಡ್ರಿ, ನಮ್ಮ ರಾಷ್ಟ್ರಪತಿ ಆದಂತ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಮಾತಾಡೋಣ. ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಹೇಳಿದ್ದಕ್ಕೆ ಕೇಳ್ಬೇಕು. ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಇವರು ಪ್ರೆಸಿಡೆಂಟ್ ಇರ್ತಾರೆ, ಭಾರತ ದೇಶದ ಒಂದು ರಾಷ್ಟ್ರಪತಿ ಇರ್ತಾರೆ. ಆ ಸಂದರ್ಭದಲ್ಲಿ ಅಮೆರಿಕದ ಒಬ್ಬ ಅಧ್ಯಕ್ಷ ಬರ್ತಾರೆ, ಯಾರೇ ಬರಾಕ್ ಒಬಾಮ. ಈ ಬರಾಕ್ ಒಬಾಮ ಅವರು ಭಾರತಕ್ಕೆ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಬರ್ತಾರೆ. ಆ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಹಾಕೊಂಡಿದ್ದ ಡ್ರೆಸ್ಗಳು ಅವ್ರು ಹಾಕೊಂಡಿದ್ದ ಸಾರಿಗಳು ನೋಡಿ ಅಮೆರಿಕದಲ್ಲಿ ವರ್ಣನೆ ಮಾಡ್ತಾರೆ. ಭಾರತ ದೇಶ ಎಂತ ಅಲ್ಲಿನ ಹೆಣ್ಣು ಮಕ್ಕಳಿಗೆ ಯಾವ ತರ ಗೌರವ ಕೊಡ್ತಾರೆ, ಆ ದೇಶ ಎಂತ ಸಂಸ್ಕೃತಿ ಸಂಪ್ರದಾಯದಿಂದ ಮಾಡ್ಕೊಂಡಿರೋ ದೇಶ ಅಂತಂದ್ರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ನೋಡ್ಲಿಕ್ಕೆ ಒಬ್ಬರು ಆ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಂದಾಗ ಒಂದು ದೇಶದ ಪ್ರಗತಿಯ ಮಾಪನದಲ್ಲಿ ಆ ಹೆಣ್ಣುಗಳು ಏನಾದ್ರೂ ಅಳಿಬೇಕಾದ್ರೆ, ಆ ಹೆಣ್ಣಿನ ಬಗ್ಗೆ ಏನಾದ್ರು ನೋಡ್ಕೋಬೇಕಾದ್ರೆ, ಸೊ ಆ ಮಹಿಳೆಯರ ಬಗ್ಗೆ ಏನಾದ್ರು ನೋಡ್ಕೋಬೇಕಾದ್ರೆ ಆ ಮಹಿಳೆಯರ ಆ ದೇಶ ಕೊಡುವ ಗೌರವದ ಆಧಾರದ ಮೇಲೆ ನಿಂತಿರ್ತದೆ. ಆಧಾರದ ಮೇಲೆ ನಿಂತಿರ್ತದೆ. ನಾನ್ ಜನರಲ್ ಆಗಿ ಬಂದಿದ್ದೀನಿ. ಸ್ವಾಮಿ ವಿವೇಕಾನಂದರು ಈ ಮಾತುಗಳನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನನ್ನ ಇದರಲ್ಲಿ ಬಂದಿದ್ದೀನಿ. ಸೊ ಸ್ವಾಮಿ ವಿವೇಕಾನಂದರು ಕೊಟ್ಟಂತ. ಹೌದಾ? ಸೊ ಇದು ತೊಟ್ಟಿಲನ್ನು ತೂಗುವ ಕೈ ಈ ಜಗತ್ತನ್ನು ತೂಗಬಲ್ಲದು ಅಥವಾ ಆಳಬಲ್ಲದು ಬರೀಬಹುದು, ಅಥವಾ ಇದನ್ನಾದ್ರೂ ಕೊಡ್ಬೋದು. ಯಾರಲ್ಲಿ ಯಾವ್ದ್ರ ಒಂದು ಕೊಡ್ರಿ. ಸೊ ಇದು ಕೊಡ್ಲಿಲ್ಲ ಅಂದ್ರೆ ಹಿಡಿತೆ. ಸೊ ನಿಮ್ಗೆ ಇಷ್ಟ ಇದ್ರೆ ಕೊಡ್ಬೋದು, ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡ್ಬೋದ್ರಿ? ಇಷ್ಟ ಇಲ್ಲ ಏನ್ ಮಾಡ್ಬೋದು? ಬಿಡಬಹುದು. ಇಷ್ಟ ಇಲ್ಲಂದ್ರೆ ಬಿಡಬಹುದು. ಹಾಗಾದ್ರೆ ಕೊಟೇಶನ್ ಕೊಟ್ಟೆ. ಹಾಗಾದ್ರೆ ಪಿಟಿಗೆ ಏನ್ ಕೊಡ್ತೀರಪ್ಪ? ಪಿಟಿಗೆ ಏನ್ ಕೊಡ್ತೀರಿ? ಬಹಳ ಇಂಪಾರ್ಟೆಂಟ್. ಇಂಟ್ರೊಡಕ್ಷನ್ ಏನ್ ಕೊಡ್ತೀರಿ? ಇಂಟ್ರೊಡಕ್ಷನ್ ಅಂತ ಬರೀಬಾರ್ದು, ಅರ್ಥ ಆಯ್ತಾ? ಆಲ್ರೆಡಿ ಕ್ಲಾಸ್ ಹೇಳಿದ್ದಾರೆ. ಸೊ ಹಾಗಾದ್ರೆ ಪಿಟಿಗೆ ಏನ್ ಕೊಡ್ತೀರಿ ಅಂದ್ರೆ ಬಹಳ ಇಂಪಾರ್ಟೆಂಟ್. ಡೈರೆಕ್ಟ್ ಆಗಿ ಕರೆಂಟ್ ಅಂತ ಸರ್ಚ್ ಮಾಡಿ ಕೊಡ್ಬಹುದು, ಅಥವಾ ಯಾವ್ದಾದ್ರು GS ಪೇಪರ್ಗೆ ಒಳ್ಳೆ ಕ್ವಾಲಿಟಿ ಆದ ಮ್ಯಾಗ ಕೂಡ ಕೊಡ್ಬೋದು. ಹೆಂಗಪ್ಪ ಅಂತಂದಾಗ ನಾನು ಎಷ್ಟು 3-4 ತರ ನಿಮಗೆ ಪಿಟಿಗೆ ಪಾಯಿಂಟ್ಸ್ ಹೇಳ್ತೀನಿ.
ಹೆಂಗಾದ್ರೂ ಸೃಷ್ಟಿ ಮಾಡಿ ಬರೀಬಹುದು ನೋಡಿ. ಸೊ ಒಂದು ಭಾರತದ ಸಂವಿಧಾನದಲ್ಲಿ ಭಾರತದ ಸಂವಿಧಾನದಲ್ಲಿ ಭಾರತದ ಸಂವಿಧಾನದಲ್ಲಿ ಭಾರತದ ಸಂವಿಧಾನದಲ್ಲಿ 106ನೇ ತಿದ್ದುಪಡಿ ಮಾಡಿ 106 ತಿದ್ದುಪಡಿ ಮಾಡಿ ಲೋಕಸಭೆ ಮತ್ತು ಎಲ್ಲಾ ರಾಜ್ಯದ ವಿಧಾನಸಭೆಗಳಲ್ಲಿ 33% ಮಹಿಳೆಯರಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದ್ರು. ಸೊ ಇದನ್ನು ಕೂಡ ಸ್ಟಾರ್ಟ್ ಮಾಡಬಹುದು. ಇದೇ ನೀವು ಏನ್ ಮಾಡಬೇಕು, ಇಂಟ್ರೊಡಕ್ಷನ್ ಈ ತಿದ್ದುಪಡಿ ಪ್ರಾರಂಭ ಮಾಡಬಹುದು. ಇಂಟ್ರೊಡಕ್ಷನ್ ಸರ್ ಮಾಡಕ್ಕಾಗಲಿಲ್ಲ ಅಂತಂದಾಗ ನೀವು ಏನ್ ಮಾಡ್ಬೇಕು ಅಂತಂದಾಗ ನೆಕ್ಸ್ಟ್ ಇಲ್ಲಿ ಹೋಗ್ಬೇಕು. 2023ರಲ್ಲಿ 2023ರಲ್ಲಿ 74ನೇ ಗಣರಾಜ್ಯೋತ್ಸವ ಆಗುತ್ತೆ. 74ನೇ ಗಣರಾಜ್ಯೋತ್ಸವದಲ್ಲಿ ಈ ಗಣರಾಜ್ಯೋತ್ಸವದಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಯಾರಿಗೆ ಮಹಿಳೆಯರ ಮಹತ್ವಕ್ಕಾಗಿ ಇಲ್ಲಿ ಏನಾಗುತ್ತಂದ್ರ ನಾರಿ ಶಕ್ತಿ, ಯಾವ ಶಕ್ತಿ ರೀ? ನಾರಿ ಶಕ್ತಿ ಎಂಬ ಒಂದು ಧ್ಯೇಯ ವಾಕ್ಯವನ್ನು ಎಲ್ಲಿ ಐತ್ರಿ? ಈ ಒಂದು ಗಣರಾಜ್ಯೋತ್ಸವದಲ್ಲಿ ಕೈಗೊಂಡು ನೋಡಿ. 2023ರಲ್ಲಿ 74ನೇ ಗಣರಾಜ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ಮಹಿಳೆಯರ ಮಹತ್ವವನ್ನು ಪ್ರಚಾರ ಮಾಡೋದಕ್ಕೋಸ್ಕರ, ಮಹಿಳೆಯರ ಮಹತ್ವವನ್ನು ತಿಳಿದಕ್ಕೋಸ್ಕರ ನಾರಿ ಶಕ್ತಿ ಎಂಬ ಒಂದು ಧ್ಯೇಯವಾಕ್ಯವನ್ನು ಆಚರಣೆ ಮಾಡಿದ್ರು. ಅಲ್ಲೇ ಮೊದಲ ನಾರಿ ಶಕ್ತಿ ಬಂದ್ಬಿಟ್ಟಿದೆ. ಹಾಗಾಗಿ ನಾರಿ ಶಕ್ತಿ ಅನ್ನೋದು 2023ರಲ್ಲಿ ಬಂದಿದೆ. ಯಾಕಂದ್ರೆ ಅದೇ ಟೈಮಲ್ಲಿ ಈ ಮಸೂದೆಯನ್ನು ದೊಡ್ಡ ಪ್ರಮಾಣದಲ್ಲಿ ತಯಾರಿಸಿದ್ರು. ಇದು ಆಗಸ್ಟ್ ಅಲ್ಲಿ ಜನವರಿಯಲ್ಲಿ ಆಗಿರುತ್ತೆ, ಅದ್ರ ನಂತರ ಸೆಪ್ಟೆಂಬರ್ ಅಲ್ಲಿ ಮಸೂದೆ ಮಂಡನೆ ಆಗುತ್ತಾ. ಸೊ ಹೇಳ್ತೀನಿ ಇತಿಹಾಸದಲ್ಲಿ 2023ರಲ್ಲಿ 74ನೇ ಗಣರಾಜ್ಯೋತ್ಸವದಲ್ಲಿ ಮಹಿಳೆಯರ ಮಹತ್ವವನ್ನು ತಿಳಿಗೋಸ್ಕರ ನಾರಿ ಶಕ್ತಿ ಎಂಬ ಧ್ಯೇಯವಾಕ್ಯವನ್ನು ಆಚರಣೆ ಮಾಡಿದ್ರು. ಅದನ್ನು ನಿಮಗೆ ಬರಲಿಲ್ಲ ಅಂತಂದಾಗ ಇದನ್ನು ಕೂಡ ತಗೋಬಹುದು ನೋಡಿ. ಭಾರತದ ಅರ್ಥವ್ಯವಸ್ಥೆಯಲ್ಲಿ ಸುಸ್ಥಿರ ಅಭಿವೃದ್ಧಿ, ಹೌದಾ? ಎಷ್ಟೇ ಸುಸ್ಥಿರ ಅಭಿವೃದ್ಧಿ. ಈ ಸುಸ್ಥಿರ ಅಭಿವೃದ್ಧಿ ನೋಡಿ 2015ರಿಂದ 2030ವರೆಗೆ ಎಷ್ಟು ಸುಸ್ಥಿರ ಅಭಿವೃದ್ಧಿ ಗುರಿ ಎಷ್ಟದು? 17 ಗುರಿಗಳದು, ಹೌದಾ? 17 ಗುರಿಗಳದು, ಹೌದಾ? 17 ಗುರಿಗಳದು. ಹಾಗಾದ್ರೆ 17 ಗುರಿಗಳು ಏನಪ್ಪಾ ಅಂತ 17 ಗುರಿಗಳಲ್ಲಿ 5ನೇ ಗುರಿ ಯಾವುದು? ಇಂಪಾರ್ಟೆಂಟ್. 5ನೇ ಗುರಿ ಯಾವ್ದ್ರಿ? ಲಿಂಗ ಸಮಾನತೆ. ಈ ಲಿಂಗ ಸಮಾನತೆಯನ್ನು ಸಾಧಿಸಲು, ಲಿಂಗ ಸಮಾನತೆಯಲ್ಲಿ ವ್ಯತ್ಯಾಸವನ್ನು ಕರೆಕ್ಟ್ ಆಗಿ ಇದು ಮಾಡಕ್ಕೆ ಏನ್ ಮಾಡಿದ್ರು? ಸುಸ್ಥಿರ ಅಭಿವೃದ್ಧಿಯ ಒಂದು ಗೋಲ್ 5ನೇ ಗೋಲ್ ಅನ್ನಾಗಿ ಮಾಡ್ತಾರೆ. ಸೊ ನೋಡಿ, ಇದನ್ನಾದ್ರೂ ತಗೊಂಡ್ರಿ, ಇದನ್ನಾದ್ರೂ ತಗೊಂಡ್ರಿ. 7ರಿಂದ 10ನೇ ಟೈಮ್ನಲ್ಲಿ ಸಂಪೂರ್ಣವಾಗಿ ಇಂಟ್ರೊಡಕ್ಷನ್ ಕೊಡ್ಬೇಕು. ಅವ್ರ ಅಟ್ರಾಕ್ಷನ್ ಬೀಳ್ತಾವ. ಇವು ಎಲ್ಲಾ ತಗೊಂಡ್ ಕೂಡ ಪೀಠಿಕೆಯಲ್ಲಿ ಬರೀಬಹುದು. ಯಾವ 3 ತಗೊಂಡ್ ಏನ ಬಂದಿರ್ತಾರೆ ಅಂದ್ರೆ ಬ್ಯಾಲೆನ್ಸ್ ಹೋಗ್ಬಿಡ್ತಾನೆ. ಹೌದು, ಯಾಕಂತಂದ್ರೆ ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬಗ್ಗೆ ಅವ್ರಿಗೆ ನಾಲೆಜ್ ಇದೆ. ಗಣರಾಜ್ಯೋತ್ಸವ ಬಗ್ಗೆ ಬರ್ತಿದ್ದ ಕರೆಂಟ್ ಅಫೇರ್ಸ್ ಅಲ್ಲಿ ಮಹಿಳೆಯರ ಮಾತು, ನಾರಿ ಶಕ್ತಿ ಯೋಜನೆಗಳ ಬಗ್ಗೆ ಹುಡುಗರ ಕಲ್ಪನೆ ಇದೆ. ಸುಸ್ಥಿರ ಅಭಿವೃದ್ಧಿಯಲ್ಲಿರುವ 5ನೇ ಗುರಿ ಕೂಡ ಲಿಂಗ ಸಮಾನತೆ ಕೂಡ ಮಗುವಿಗೆ ತುಂಬಾ ಪ್ರಮಾಣದಲ್ಲಿದೆ. ಸೊ ಹಾಗಾಗಿ ಈ ಒಂದು ಪ್ರೊಟೆಕ್ಷನ್ ಆಧಾರದ ಮೇಲೆ ಏನ್ ಮಾಡ್ಬೇಕು, ನೀವು ಪೀಠಿಕೆಯಲ್ಲಿ ಈ ಪಾಯಿಂಟ್ಸ್ಗಳು ಏನಾದ್ರೆ ಯಾವ ಬಂದ್ ಮಾಡ್ತಾನೆ 100% ನಿಮ್ದು ಎಷ್ಟು ಕ್ವೆಶ್ಚನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದೀರಲ್ಲ PSI ಎಲ್ಲಾ ಕ್ವೆಶ್ಚನ್ ಪೇಪರ್ ಬರೀ ಜನರಲ್ ಆಗಿ ಇರ್ತೀವಿ. ಯಾಕೆ ಜನರಲ್ ಆಗಿ? ಯಾಕೆ ನಾನು PSI ಫಸ್ಟ್ ಪೇಪರ್ ನಾನು ಯಾಕೆ ಒಂದು 4 ಕ್ಲಾಸ್ ಮಾಡ್ತಾನೆ ಯಾಕೆ ಓದೋದು ಗೊತ್ತಾ? ನಿಮ್ಗೆ ಒಂದು ನೆಗೆಟಿವ್ ಹೋಗ್ಲಿ ಪಾಸಿಟಿವ್ ಬರಲಿ ಅಂತ ಸುಮ್ಮನೆ ಬರ್ಬಾರ್ದು. ಏನೋ ಟಾಪಿಕ್ ಇರ್ತಾ ಟಾಪಿಕ್ ಹಾಕಿ ನೋಡ್ಬೋದು. ತಗೋಬೇಕು ಅಂತ ಹೇಳ್ತಾ ಇದ್ದೀರ. ಈ ಟಾಪಿಕ್ಗಳಲ್ಲಿ ನಾನು ಎಲ್ಲೆಲ್ಲಿ ತಗೋದಿದ್ದೀನಿ ಈ ತರ ನೀವು ಪೇಟಿಕೆಗಳಲ್ಲಿ ಮಾಡಿ. 2 ಕೊಟೇಶನ್ ಕೊಟ್ಟ ಅಂದ್ರೆ ಪೇಟಿಕೆ ಮಾಡಿ, ಹೌದಾ? ನೋಡಿ ಏನು ಕೊಟೇಶನ್ ನೋಡಿ. ತೊಟ್ಟಿಲನ್ನು ತೂಗುವ ಕೈ ಇಡೀ ಜಗತ್ತನ್ನು ತೂಗಬಲ್ಲದು ಆಲೋಪನದ ಮಾತಿನಂತೆ. ಹಾಗಾಗಿ ಭಾರತ ದೇಶದ ಸಂವಿಧಾನದಲ್ಲಿ ಭಾರತ ದೇಶದ ಪರಿವರ್ತನೆ ಜಗದ ನಿಯಮ ಎಂಬ ಒಂದು ಕಲ್ಪನೆ ಆಧಾರದ ಮೇಲೆ ಭಾರತ ಸಂವಿಧಾನದ 106ನೇ ಸಂವಿಧಾನ ತಿದ್ದುಪಡಿ ಆಧಾರದ ಮೇಲೆ ಭಾರತದಲ್ಲಿ ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭೆಗಳಲ್ಲಿ ಮಹಿಳೆಯರನ್ನು 33% ಮೀಸಲಾತಿ ಕೊಟ್ಟುವುದರಿಂದ ಮಹಿಳೆಯರು ಸುಸ್ಥಿರ ಅಭಿವೃದ್ಧಿಯಲ್ಲಿ 5ನೇ ಗುರಿ ಆದ ಲಿಂಗ ಸಮಾನತೆಯಲ್ಲಿ ಸುಧಾರಣೆಯನ್ನು ತರಬಹುದು ಅಂತ ಒಂದು ಕೊಟ್ಟು, ಹಾಗಾಗಿ ಇತ್ತೀಚೆಗೆ 2023ರಲ್ಲಿ 74ನೇ ಗಣರಾಜ್ಯೋತ್ಸವದಲ್ಲಿ ಮಹಿಳೆಯರ ಮಹತ್ವವನ್ನು ತಿಳಿಯೋಸ್ಕರ ನಾರಿ ಶಕ್ತಿಯನ್ನು ದೇಶಗಳಂತ ದೇವಕ್ಕೆ ಆಧಾರದ ಮೇಲೆ ಆಚರಿಸಲಾಗುತ್ತಿದ್ದು, ಈ ನಾರಿ ಶಕ್ತಿ ಅಧಿನಿಯಮದ ಮಸೂದೆ ಸಂಬಂಧಪಟ್ಟಂತೆ
ಚರ್ಚಿಸೋಣ ಬನ್ನಿ ಅಂತ ಈ ಕೆಳಗಿನಂತೆ ವಿವರಣಾತ್ಮಕವಾಗಿ ಬರೆಯಲಾಗಿದೆ ಅಂತ ಅವರಿಗೆ ಪೀಠಿಕಲ್ ಇಂಟ್ರೊಡಕ್ಷನ್ ಜಂಪ್ ಹೋಗ್ಬಿಟ್ರೆ ವಂಡರ್ಫುಲ್ ಆಗಿದೆ. ನೀವು ಏನಾದ್ರೂ ಇದು ಬಿಟ್ಟು ಜನರಲ್ ಆಗಿ ಮಹಿಳೆಯರ ಬಗ್ಗೆ ಬರೆಯಕ್ ಹೋಗ್ತಿದ್ದೀರಪ್ಪ ಅಂತಂದಾಗ ಒಳ್ಳೆ ಕ್ವಾಲಿಟಿ ಯಾಕೆ ಕ್ಲಾಸ್ ಬರಬೇಕು ಅಂತ ಹೇಳಿ ಗೊತ್ತಾ, ಇಂಥವೆಲ್ಲ ಪಾಯಿಂಟ್ ಸಿಕ್ಕೋದು ನೀವು ರೆಡಿ ಮಾಡ್ಕೊಬೇಕು ಅಂತ ಪವರ್ಫುಲ್ ಪ್ರಬಂಧ ಆಗುತ್ತೆ. ಹೌದಾ? ಸೊ ಇಲ್ಲೇ ಇದೇ ಇಷ್ಟೇ ತಗೊಂಡು ನೀವು ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಬಿಟ್ರೆ ಒಳ್ಳೆ ಇಂಟ್ರೊಡಕ್ಷನ್, ಬೇರೆ ಎಲ್ಲೇ ಸೋರ್ಸ್ ಮಾಡೋದು ಅಷ್ಟೇ. ಸೊ ಹಾಗಾಗಿ ಈ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಈ ಒಂದು ಏನ್ ಮಾಡ್ಬೇಕು ಬರೀಬಹುದು. ಸೊ ಇದು ನಿಮ್ಗೆ ಗೊತ್ತಿಲ್ಲ ಇಂಟ್ರೊಡಕ್ಷನ್. ನೆಕ್ಸ್ಟ್ ಆದ್ರೆ ಹಾಗಾದ್ರೆ ನಾರಿ ಶಕ್ತಿ ಮಹಿಳಾ ಮೀಸಲಾತಿ ಮಹಿಳಾ ಮೀಸಲಾತಿ ಮಸೂದೆ 2023 ಮೀಸಲಾತಿ ಮಸೂದೆ ಅಂತಂದ್ರೆ ಯಾಕಂತಂದಾಗ ಗೊತ್ತಿದ್ರಿ ಭಾರತದ ಒಂದು ಸಂವಿಧಾನದಲ್ಲಿ ಏನಪ್ಪಾ ಅಂತಂದ್ರೆ 106ನೇ ತಿದ್ದುಪಡಿ ಮಾಡಿ ತಿದ್ದುಪಡಿ 2023 ಮತ್ತು 128ನೇ ಹೌದಲ್ರಿ ಮಸೂದೆ ಮತ್ತು ತಿದ್ದುಪಡಿ ಮಸೂದೆ ಮಾಡಿ ಏನ್ ಮಾಡಿದ್ರೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಗಳಲ್ಲಿ ರಾಜ್ಯದ ವಿಧಾನಸಭೆಗಳಲ್ಲಿ ಮತ್ತು ಏನಪ್ಪಾ ಅಂತಂದ್ರೆ ದೆಹಲಿಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಹಿಳೆಯರನ್ನು ಶೇಕಡಾ 33% ಒದಗಿಸಿಕೊಡುವುದು. ಅದು ಮಹಿಳೆಯರ ನಾರಿಶಕ್ತಿ ಹೋದ್ರ ಮಹಿಳೆಯರನ್ನು 33% ಒದಗಿಸಿಕೊಟ್ಟೋದ ನಂತರ ಏನಾಗುತ್ತೆ ಅಂದ್ರ ಇದು ಮಹಿಳಾ ಮೀಸಲಾತಿ ಮಸೂದೆಯನ್ನು ಅಂತ ಹೇಳ್ತೀವಿ. ಇಷ್ಟು ಜಸ್ಟ್ ಒಂದು ಲೈನ್ ಇದೆ. 128 ಸೊ ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭೆಗಳಲ್ಲಿ ಮತ್ತು ದೆಹಲಿಯ ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿಯನ್ನು 33% ಮಹಿಳೆಯರಿಗೆ ಮೀಸಲಾತಿ ಒದಗಿಸಿಕೊಡುವುದರಿಂದ ಮಹಿಳಾ ಮೀಸಲಾತಿ ಮಸೂದೆಯನ್ನು ಅಂಗೀಕಾರವಾಗಿದ್ದು ಅಂತ ಹಿಂಗ್ ಶಾರ್ಟ್ಕಟ್ ಆಗಿ ಬರೀಬಹುದು. ಇಷ್ಟೇ, ಇದೇನು ದೊಡ್ಡವಿಲ್ಲ. ಇದು ಏನಪ್ಪಾ ಅಂತಂದ್ರೆ ಆನ್ಲೈನ್ ನಲ್ಲಿ ಹೌದಾ? ಮಹಿಳಾ ಮೀಸಲಾತಿ ಮಸೂದೆ 106ನೇ ತಿದ್ದುಪಡಿ ಆಧಾರದ ಮೇಲೆ 128ನೇ ಮಸೂದೆ ಆಧಾರದ ಮೇಲೆ ಸೊ ಏನಂದ್ರೆ ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭೆಗಳಲ್ಲಿ ಮತ್ತು ದೆಹಲಿಗಳಲ್ಲಿ ಹೌದಾ ಅಲ್ಲಿ 33% ಮೀಸಲಾತಿಯನ್ನು ಒದಗಿಸಿಕೊಡಲಾಗಿದ್ದು ಹಾಗಾಗಿ ಮಹಿಳಾ ಮೀಸಲಾತಿಯನ್ನು ಸೊ ಈ ಮಸೂದೆ ಸಂಪೂರ್ಣವಾಗಿ ಹೇಳಬಹುದು ಅಂತ ಹೇಳಿ ಜಸ್ಟ್ ಒಂದ್ 2 ಲೈನ್ 3 ಲೈನ್ ಬರೀಬೇಕು, ಯಾಕಂದ್ರೆ ಮೀನಿಂಗ್ ಇದೆ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಲಿ. ಇದು ಆದ ನಂತರ ಏನಪ್ಪಾ ಅಂತಂದಾಗ ನೆಕ್ಸ್ಟ್ ಏನೈತ್ರಿ, ನೆಕ್ಸ್ಟ್ ಏನು ಏನಿದು ಅಂದ್ರೆ ಯಾಕೆ ಬರಿಬೇಕು ಅಂತಂದಾಗ ಅವ್ರು ವ್ಯಾಲ್ಯೂಷನ್ ಕೊಡೋನಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟಾಗ ಏನಿದು ಅಧಿನಿಯಮ ಅಂದ್ರೆ ನೋಡಿ ಅದೇ ತರ ಮೊದಲು ಹೇಳಿದ್ನಲ್ಲ ಅದೇ ತರ ಏನಪ್ಪಾ ಅಂದ್ರೆ ಅಧಿನಿಯಮ ಆಗ್ಬೇಕಂತಂದ್ರೆ ನೋಡಿ 106ನೇ ತಿದ್ದುಪಡಿಯ ಮಸೂದೆಯನ್ನು 106 ತಿದ್ದುಪಡಿಯ ಮಸೂದೆಯನ್ನು ಈ 106 ತಿದ್ದುಪಡಿಯನ್ನು 2023ರಲ್ಲಿ ಸಂಪೂರ್ಣವಾಗಿ ಲೋಕಸಭೆ ಮತ್ತು ರಾಜ್ಯಸಭೆ ರಾಜ್ಯ ವಿಧಾನಸಭೆ ಮತ್ತು ದೆಹಲಿಗಳಿಗೆ ಶೇಕಡಾ 33% ಮೀಸಲಾತಿಯನ್ನು ಕಲ್ಪಿಸಿಕೊಡಲಾಯಿತು ಅಂತ ಹೇಳಿದೆ. ಹೌದಾ? ಈ ಮೀಸಲಾತಿಯನ್ನು ಒದಗಿಸಿಕೊಟ್ಟರಿಂದ ಸಂಸತ್ತು ಏನಾಗುತ್ತಪ್ಪ ಅಂತಂದ್ರ ಸಂಸತ್ತಿನಲ್ಲಿ ಏನಾಗುತ್ತೆ ಅಂದ್ರ ಸಂಪೂರ್ಣವಾಗಿ ಈ ಮೀಸಲಾತಿಯನ್ನು ಏನಾಗುತ್ತ ಸೊ ಅಂಗೀಕಾರವಾಗುತ್ತೆ. ಈ ಸಂಸತ್ತಿನಲ್ಲಿ ಯಾವಾಗ ಅಂಗೀಕಾರವಾಗತ್ತೆ, ಈ ಅಂಗೀಕಾರ ಆಗಿದ್ದ ಮಸೂದೆಯಲ್ಲಿ ಏನ್ ಮಾಡ್ತೀವಿ, ನಾರಿ ಶಕ್ತಿ, ಇದು ಇಂಪಾರ್ಟೆಂಟ್, ನಾರಿ ಶಕ್ತಿ ವಂದನ ಅಧಿನಿಯಮ ಮಸೂದೆ ಹೌದಾ? ನಾರಿ ಶಕ್ತಿ ವಂದನ ಅಧಿನಿಯಮ ಮಸೂದೆ 2023 ನಾವು ಬರೆಯಲಾಗುತ್ತದೆ. ಹೌದಾ? ಇದಕ್ಕೆ ತಿದ್ದುಪಡಿ ಮಾಡಿದ್ರು ಅದು ಸಂಸತ್ತಿನಲ್ಲಿ ಅಂಗೀಕಾರವಾಗಿದ್ದ ನಂತರ ಅದಕ್ಕೆ ನಾರಿ ಶಕ್ತಿ ವಂದನ ಅಧಿನಿಯಮ ಎಂದು ನಾಮಕರಣ ಮಾಡಲಾಗಿದೆ. ಆದ್ದರಿಂದ ನಾರಿ ಶಕ್ತಿ ವಂದನ ಅಧಿನಿಯಮ ಎಂದು ಅದಕ್ಕೆ ಮಸೂದೆಯನ್ನಾಗಿ ಮಾಡಿದ್ದು. ಇದು ನಿಮಗೆ ಜಸ್ಟ್ 1 ಲೈನ್ 2 ಲೈನ್ಸ್ ಏನಪ್ಪಾ ಅಂದ್ರೆ ಮೀನಿಂಗ್ ಏನು ಇಲ್ಲಿವರೆಗೂ ಏನಿದಾವಲ್ಲ ಇವೆಲ್ಲ ನಿಮಗೆ ನಾರ್ಮಲ್ ಆಗಿ, ಬಟ್ ಈಗ ಏನಿದೆಯಲ್ಲ ಇದು ಹಿನ್ನೆಲೆ ಏನಿದೆಯಲ್ಲ ಇಲ್ಲಿ ವಾದ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಇದು ಹಿನ್ನೆಲೆ ಯಾಕೆ
ಆಮೇಲೆಪ್ಪ ಅಂತಂದಾಗ ನೋಡಿ ಇದೆಲ್ಲ ಬಗ್ಗೆ ಬರಿಬೇಕು, ಎಲ್ಲಿ ಹೋದ್ರೆ ಯಾವ ಪ್ರಕಾರ ಬರೀಬೇಕು. ಹೆಂಗಪ್ಪ ಅಂತಂದ್ರೆ ನೋಡಿ, ಒಂದೇದು ಇದು ಭಾರತದ ಸಂವಿಧಾನದಲ್ಲಿ ಈಗೇನಾದ್ರೂ ಜಾರಿಗೆ ಬಂದಿದ್ದಲ್ಲ, ಮೀಸಲಾತಿ 33% ಮೀಸಲಾತಿ ಜಾರಿಗೆ ಬಂದಿದೆ. ಇದೇನು ಹೊಸದೇನಲ್ಲ, ಈಗಿನ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಅಳಿವ ಸುಮಾರು ಒಂದು ಅಳಿದ ಕಾಲದಲ್ಲಿ ಕೂಡ ಇದು ವಾದಯುತವಾಗಿತ್ತು. ಯಾವಾಗ ಅಂದ್ರೆ 1996ರಲ್ಲಿ, ಹೌದಾ, 1996ರಲ್ಲಿ ಎಚ್ ಡಿ ದೇವೇಗೌಡ ಅವರು ದೇಶದ ಪ್ರಧಾನಿಯಾದ ನಮ್ಮ ಕನ್ನಡದ ಹೆಮ್ಮೆಯ ಪುತ್ರರಾದ ಎಚ್ ಡಿ ದೇವೇಗೌಡ ಅವರು ಇವರು ದೇಶದ ಪ್ರಧಾನಿಯಾದ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಒಬ್ಬಕ್ಕೆ ಮಹಾರಾಷ್ಟ್ರ ರಾಜ್ಯದ ಒಬ್ಬಕ್ಕೆ ಮಹಿಳೆ ಯಾರಪ್ಪ ಅಂತಂದ್ರ ಅದು ಸಂಸದಿ, ಮಹಾರಾಷ್ಟ್ರ ದೇಶದ ಒಬ್ಬಕ್ಕೆ ಮಹಿಳೆ ಸಂಸದಿ. ಅವ್ರು ಯಾರಂದ್ರೆ ಪ್ರಮೀಳಾ ದಂಡಾವತಿ. ಪ್ರಮೀಳಾ ದಂಡಾವತಿ ಎಂಬ ಮಹಿಳೆ ಏನ್ ಮಾಡ್ತಾರಪ್ಪ ಅಂತಂದಾಗ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಮೀಸಲಾತಿ ಬಗ್ಗೆ ಏನ್ ಮಾಡ್ತಾರೆ, ಮೊದಲ ಬಾರಿಗೆ ಮಸೂದೆಯನ್ನು ಮಂಡನೆ ಮಾಡ್ತಾರೆ. ಯಾವಾಗ ಹೇಳ್ರಿ, 1996ರಲ್ಲಿ ಕರ್ನಾಟಕದ ಹೆಮ್ಮೆಯ ಪುತ್ರರಾದ ಅಥವಾ ಹೆಮ್ಮೆಯ ಮಣ್ಣಿನ ಮಗನಾದ ಎಚ್ ಡಿ ದೇವೇಗೌಡ ಅವರು ದೇಶದ ಪ್ರಧಾನಿ ಸಂದರ್ಭದಲ್ಲಿ ಅವರ ಒಂದು ಸಂಸದೀಯ ಒಬ್ಬರು ಮಿನಿಸ್ಟರ್ ಆದ ಯಾರು, ಪ್ರಮೀಳಾ ದಂಡಾವತಿ. ಇವರು ಮಹಾರಾಷ್ಟ್ರದ ರಾಜ್ಯದವರು. ಈ ಪ್ರಮೀಳಾ ದಂಡಾವತಿ ಅವರ ಭಾರತದ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಸೂದೆಯನ್ನು ಮಂಡನೆ ಮಾಡ್ತಾರೆ. ಇದು ಯಾವುದೇ ಪ್ರತಿಫಲ ಸಿಗಲ್ಲ, ಈ ಮಸೂದೆಯನ್ನು ಸಕ್ಸಸ್ ಆಗಲ್ಲ. ಬಟ್ ಮೊದಲ ಬಾರಿಗೆ ಬುನಾದಿ ಹಾಕಿದವರು ಮಹಿಳಾ ಮೀಸಲಾತಿ ಈಗೇನ್ ಬಂದಿದೆ 33%. ಈ 33% ಮಹಿಳಾ ಮೀಸಲಾತಿ ಬರಬೇಕಾದ್ರ ಮೊದಲ ಬಾರಿಗೆ ಯಾರೋ ಪ್ರಮೀಳಾ ದಂಡಾವತಿ ಅವರು ತುಂಬಾ ಪ್ರಮಾಣದಲ್ಲಿ ಶ್ರಮ ಪಟ್ಟಿದ್ರು. ಇದು ಮೊದಲ ಬಾರಿಗೆ ಫಸ್ಟ್ ರೆಸ್ಪೆಕ್ಟ್ ಹಾಕಿ ಕೊಟ್ಟವರು ಅವರೇ. ಮಹಾರಾಷ್ಟ್ರದ ಒಬ್ಬಕ್ಕೆ ಮಹಿಳೆಯವರು ಈ ಸಂಸದೀಯ ಮೆಂಬರ್ ಇರ್ತಾರೆ. ಅವರು ಮೊದಲ ಬಾರಿಗೆ ಆ ಸಭೆ ಲೋಕಸಭೆಯಲ್ಲಿ ಅಧಿವೇಶನದಲ್ಲಿ ಇವರು ಡಿಸ್ಕಸ್ ಆಗುತ್ತೆ, ಬಟ್ ಯಾವುದೇ ಪ್ರತಿಫಲ ಸಿಗಲ್ಲ. ಅದು ಆದ ನಂತರ ಏನಾಗತ್ತಪ್ಪ ಅಂದ್ರ 1998, 1999, 2002, 2003 ತುಂಬಾ ಇಂಪಾರ್ಟೆಂಟ್. 1998, 1999, 2002, 2003 4 ಬಾರಿ ಭಾರತದ ಒಂದು ದಿಗಂತ ನಾಯಕತ್ವಲ್ಲ ಅಟಲ್ ಬಿಹಾರಿ ವಾಜಪೇಯಿ. ಹೌದಲ್ರಿ, ಅಟಲ್ ಬಿಹಾರಿ ವಾಜಪೇಯಿ. ಈ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಿ ಇದ್ದಾಗ, ದೇಶದ ಪ್ರೈಮ್ ಮಿನಿಸ್ಟರ್ ಇದ್ದಾಗ, ಅವರ ಅಧಿಕಾರ ಇದ್ದಾಗ, ಅವರ ಸರ್ಕಾರ ಇದ್ದಾಗ 4 ಬಾರಿ ಮಂಡನೆ ಆಗಿದೆ. ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಎಷ್ಟು ಚರ್ಚೆ ಆಗಿದೆ ರೀ, 4 ಬಾರಿ ಚರ್ಚೆ ಆಗಿತ್ತು ನೋಡಿ. 1998, 1999, 2002, 2003 ಇಷ್ಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊದಲ ಬಾರಿಗೆ ಸಂಪೂರ್ಣವಾಗಿ 4 ಬಾರಿ ಈ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ವಾದ ವಿವಾದ ಆದರೂ ಕೂಡ ಇಲ್ಲಿ ಕೂಡ ಯಾವುದೇ ಪ್ರತಿಫಲ ಸಿಗಲ್ಲ. ಇಲ್ಲಿ ಕೂಡ ಯಾವುದೇ ಮಸೂದೆಯನ್ನು ಪಾಸ್ ಆಗಲ್ಲ, ಅನುಮೋದನೆ ಕೂಡ ಇಲ್ಲಿನೂ ಕೂಡ ಕೊಡಲ್ಲ. ಹಾಗಾದ್ರೆ ಇದು ಆದ ನಂತರ ನೋಡಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಲ್ಪನೆ 4 ಬಾರಿ 1998, 1999, 2000 ಇದು ಎಲ್ಲ ಒಂದೊಂದು ಬೇರೆ ಬೇರೆ, 1ನೇ ಬಾರಿ, 2ನೇ ಬಾರಿ, 3ನೇ ಬಾರಿ, 4ನೇ ಬಾರಿ ಮಂಡನೆ ಕೊಟ್ಟಿರ್ತಾರ. ಸೊ ಹಾಗಾಗಿ ನಾನು 4 ಸೇರಿ ಒಂದರಲ್ಲಿ ಬಂದಿದ್ದೀನಿ. ಅಟಲ್ ಬಿಹಾರಿ ವಾಜಪೇಯಿ 4 ಬಾರಿ ಅವರು ಈ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇದು ಮಾಡಿರ್ತಾರೆ. ಮಹಿಳಾ ಮೀಸಲಾತಿ ಆದ ನಂತರ ಏನಪ್ಪಾ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಆದ ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಬಹಳ ಇಂಪಾರ್ಟೆಂಟ್. 2004ರಲ್ಲಿ ನಾವು ಮನಮೋಹನ್ ಸಿಂಗ್ ಅವರು ಇವರು ಪ್ರೈಮ್ ಮಿನಿಸ್ಟರ್ ಇದ್ದ ಸಂದರ್ಭದಲ್ಲಿ ಇವರು ಕೂಡ ಮಹಿಳಾ ಮೀಸಲಾತಿ ಬಗ್ಗೆ ಇವರು ಕೂಡ ಸಂಪೂರ್ಣವಾಗಿ ಏನ್ ಮಾಡ್ತಾರೆ, ಮಂಡನೆ ಮಾಡ್ತಾರೆ. ಹಾಗೆ ಕೂಡ ಇವರು ಕೂಡ ವಾದ ವಿವಾದ ಆಗಿರುತ್ತೆ. ಬಟ್ ಇವರು ಕೂಡ ಆ ಟೈಮಲ್ಲಿ ಯಾರು ಕೂಡ ಮನಮೋಹನ್ ಸಿಂಗ್ ಮಾತು ಕೇಳಲ್ಲ, ಹೌದಾ. ಸೊ ಇದು ಕೂಡ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಗುತ್ತೆ, ಮನಮೋಹನ್ ಸಿಂಗ್ ಅವ್ರು ಮಾಡಿ, ಹೌದಾ.
ಅದು ಆದ ನಂತರ ಏನಾಗತ್ತಪ್ಪ ಅಂದ್ರ 2008 ಬಹಳ ಇಂಪಾರ್ಟೆಂಟ್. 2008ರಲ್ಲಿ ಮತ್ತೆ ಮನಮೋಹನ್ ಸಿಂಗ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಈ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಪ್ರಣಾಳಿಕೆಯನ್ನು ಸಲ್ಲಿಸ್ತಾರೆ. ಮೀಸಲಾತಿ ಸಂಬಂಧಪಟ್ಟಂತೆ ಹೌದಾ. ಈ ಮನಮೋಹನ್ ಸಿಂಗ್ ಅವರು ಮೀಸಲಾತಿಯನ್ನು ಸಂಪೂರ್ಣವಾಗಿ ಮಾಡಿದ್ರಿಂದ ಏನಾಗುತ್ತಾ, ಇದು ಎಲ್ಲಾ ಲೋಕಸಭೆಯಲ್ಲಿ ಚರ್ಚೆ ಆಗಿತ್ತು. ಹೌದಾ, ಎಲ್ಲಾ ಮಸೂದೆಗಳು ಏನಾಗವ್ರಿ ಲೋಕಸಭೆಗಳಲ್ಲಿ ಎಲ್ಲಾ ಮೇಲ್ಗಡೆ ಏನ್ ಡಿಸ್ಕಸ್ ಮಾಡ್ಯಾರಲ್ಲ. ಸೊ ಆಮೇಲೆ HD ದೇವೇಗೌಡ ಐತಿ, ಅಟಲ್ ಬಿಹಾರಿ ವಾಜಪೇಯಿ ಆಯ್ತು, ಮನಮೋಹನ್ ಸಿಂಗ್ ಮೊದಲೊಂದ್ಸಾರಿ 2014 ಮಾಡಿದ್ದು ಎಲ್ಲ ಅವಾಗ ಲೋಕಸಭೆಯಲ್ಲೇ ಡಿಸ್ಕಸ್ ಮಾಡಿದ್ರು. ಬಟ್ ಆದ್ರೆ ಮನಮೋಹನ್ ಸಿಂಗ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ರಾಜ್ಯಸಭೆಯಲ್ಲಿ ತರ್ತಾರೆ. ಈ ಮಸೂದೆ ಎಲ್ಲಿ ತರ್ತಾರೆ? ಬಹಳ ಇಂಪಾರ್ಟೆಂಟ್, ರಾಜ್ಯಸಭೆಯಲ್ಲಿ ತರ್ತಾರೆ. ರಾಜ್ಯಸಭೆಯಲ್ಲಿ ತಂದಂತ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ಏನ್ ಮಾಡ್ತಾರಂದ್ರೆ ರಾಜ್ಯಸಭೆಯಲ್ಲಿ 2010 ಮಾರ್ಚ್ 9ನೇ ತಾರೀಕು, ಬಹಳ ಇಂಪಾರ್ಟೆಂಟ್, ಮಾರ್ಚ್ 9ನೇ ತಾರೀಕು ಈ ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಏನಾಗುತ್ತೆ ಅನುಮೋದನೆ ಆಗುತ್ತೆ. ಏನಾಗತ್ರಿ? ಅನುಮೋದನೆ. ಈ ಅನುಮೋದನೆ ಆಗುತ್ತೆ. ಹೌದಾ? ರಾಜ್ಯಸಭೆಯಲ್ಲಿ ಈ ಮಸೂದೆಯನ್ನು ಅನುಮೋದನೆ ಆಗಿದೆ. ಸರ್, ಯಾಕೆ ಮಾರ್ಚ್ 9 ಡೇಟ್ ಮೆನ್ಷನ್ ಮಾಡಿದೀನಿ ಅಂತಂದಾಗ ತೆಲಗಿರ್ಲಿ ನಿಮಗೆ. ಮಾರ್ಚ್ 8ನೇ ತಾರೀಕು ಏನಿರ್ತ್ರಿ? ಅಂತಾರಾಷ್ಟ್ರೀಯ ಮಹಿಳಾ ದಿನ. ಹೆಸರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡೋ ಸಂದರ್ಭದಲ್ಲಿ ಅವರಿಗೆ ಆ ಸಂದರ್ಭದಲ್ಲಿ ರಾಜ್ಯಸಭೆ ಮೆಂಬರ್ಸ್ ಆದ್ರೆ ಅಸ್ಸಾಂ ಕ್ಷೇತ್ರದಿಂದ ಮನಮೋಹನ್ ಸಿಂಗ್ ಅವರು ರಾಜ್ಯಸಭೆ ಮೆಂಬರ್ ಆಗಿರ್ತಾರೆ. ರಾಜ್ಯಸಭೆಯ ಅಧ್ಯಕ್ಷ ಅವರು ಅನುಮೋದನೆ ಸಿಕ್ಕಾಗ ಮಹಿಳಾ ಮೀಸಲಾತಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ ಮಾಡೋದಕ್ಕೆಲ್ಲವೇ ಒಂದು ದಿನ. ನೆಕ್ಸ್ಟ್ ಮೊದಲ ದಿನ 8ನೇ ತಾರೀಕು ಆಗುತ್ತೆ, 9ನೇ ತಾರೀಕು ಏನಾಗುತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಡಿಸಿಷನ್ ಬರ್ತಾರೆ, ಮಾಡ್ಲೇಬೇಕು ಮಹಿಳಾ ದಿನ ಅಂದಾಗ ಆ ದಿನಾಚರಣೆ ನಾವು ಆಚರಣೆ ಮಾಡಿದ್ರೆ ಸ್ವಲ್ಪ ಚೂರು ಅದ್ರ ಬಗ್ಗೆ ಆಸಕ್ತಿಗಳು ಉಂಟಾಗಿ ಪ್ರಾರಂಭ ಮಾಡ್ತಾರೆ. ಹೌದಾ? ಹಾಗಾದ್ರೆ ಇವತ್ತು ಸೆಪ್ಟೆಂಬರ್ 15. ಸೆಪ್ಟೆಂಬರ್ 15 ಯಾವ ದಿನ ರೀ? ವಿಶ್ವೇಶ್ವರಯ್ಯ ದಿನ. ಇವೆಲ್ಲ ದಿನಾಲು ನೋಡ್ತಾ ಇರಬೇಕು. ಅವಾಗ ನೋಡಿ ಸರ್ ವಿಶ್ವೇಶ್ವರಯ್ಯ ಫುಲ್ ಡಿಟೇಲ್ಸ್ ಆಗಿ ಕೊಟ್ಟಿರ್ತಾರೆ. ಸರ್ ವಿಶ್ವೇಶ್ವರಯ್ಯ ಬಗ್ಗೆ ಈ ಡಿಟೇಲ್ಸ್ ಆಗಿ ಇಷ್ಟು ಬಂದಿರುತ್ತೆ, ಓದ್ಕೊಂಡ್ಬಿಟ್ರೆ ಸಾಕು. ಒಂದು ಕ್ವಶನ್ಸ್ ಬಂದಿರ್ತಾವ. ಹೌದಾ? ಸೊ ಇಂಥ ದಿನಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನ. ಹೌದಾ? ಅಷ್ಟೇ ಅಲ್ಲ, ಜನವರಿ 24 ಏನಂತ ಆಚರಣೆ ಮಾಡ್ತೀವಿ? ಜನವರಿ 24 ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಆಮೇಲೆ ನವೆಂಬರ್ 11 ಯಾವುದು? ಸರೋಜಿನಿ ನಾಯ್ಡು ಜನ್ಮದಿನ ಏನಂತ ಆಚರಣೆ ಮಾಡ್ತೀವಿ? ಸರೋಜಿನಿ ರಾಷ್ಟ್ರೀಯ ಶಿಕ್ಷಣ ದಿನದಾಗ ಏನೋ ಸರೋಜಿನಿ ನಾಯ್ಡು ಜನ್ಮದಿನ ಏನಂತ ಆಚರಣೆ ಮಾಡ್ತೀವಿ ನೋಡ್ರಿ, ಅದು ಸರ್ಚ್ ಮಾಡ್ಕೊಂಡು. ಓಕೆನಾ? ಮಾರ್ಚ್ 9 ಆಗುತ್ತೆ. ಮಾರ್ಚ್ 8ಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಗುತ್ತೆ. ಈ ದಿನ ಮೊದಲಾಗಿದ್ದ ಅದರ ಆಧಾರದ ಮೇಲೆ ರಾಜ್ಯಸಭೆಯಲ್ಲಿ ಅನುಮೋದನೆ ಸಿಗುತ್ತೆ. ಸೊ ಇದು ಇಂಪಾರ್ಟೆಂಟ್. ಹಾಗಾದ್ರೆ ರಾಜ್ಯಸಭೆಯಲ್ಲಿ ಅನುಮೋದನೆ ಸಿಕ್ತು. ರಾಜ್ಯಸಭೆ ಅನುಮೋದನೆ ಸಿಕ್ಕಿದ ನಂತರ ಏನ್ ಮಾಡ್ತಾರಪ್ಪ ಅಂದ್ರ, ಇಲ್ಲೇ ಬಿಡ್ಲ, ರಾಜ್ಯಸಭೆ ಅನುಮೋದನೆ ಸಿಕ್ಕಿದ ನಂತರ ಏನ್ ಮಾಡ್ತಾರ ಅಂದ್ರೆ ಬಹಳ ಇಂಪಾರ್ಟೆಂಟ್. ಓಕೆ, ರಾಜ್ಯಸಭೆಗೆ ಅನುಮೋದನೆ ಸಿಕ್ಕಿದ ನಂತರ ಏನಾಗುತ್ತಾ ಹೇಳ್ರಿ. 2014 ಮತ್ತು 2019ರಲ್ಲಿ 2014 ಮತ್ತು 2019 ಇಂಪಾರ್ಟೆಂಟ್. 2014 ಮತ್ತು 2019ರಲ್ಲಿ ಈಗಿನ ಸರ್ಕಾರ ಇದೆಯಲ್ಲ, ಈ ಸರ್ಕಾರ ಕೂಡ ಮಹಿಳಾ ಮೀಸಲಾತಿ, ಮಹಿಳೆಯರಿಗೆ 33% ಮೀಸಲಾತಿಯನ್ನು ಜಾರಿಗೆ ತರಬೇಕಂತ ಈ ಸರ್ಕಾರದ ಕೂಡ ಪ್ರಣಾಳಿಕೆ ಇರುತ್ತೆ. ಏನಂದ್ರಿ? ಪ್ರಣಾಳಿಕೆ. ಇವರು ಕೂಡ ಪ್ರಣಾಳಿಕೆ ಇರುತ್ತೆ. ನಮ್ದು ಏನಾದ್ರು ಬಂತು 2014ರಲ್ಲಿ ಸರ್ಕಾರ ಬಂತು, ಅವಾಗ ಕೂಡ ಪ್ರಣಾಳಿಕೆ ಇತ್ತು. 2019ರಲ್ಲಿ ಇವರು ಕೂಡ ಪ್ರಣಾಳಿಕೆ ಇತ್ತು. 2014 ಮತ್ತು 2019ರಲ್ಲಿ 33% ಇವರು ಕೂಡ ಈಗಿನ ಸರ್ಕಾರ ಇದೆ. ಈಗಿನ ಸರ್ಕಾರ ಯಾರ್ತಾರೆ? ಸೊ ಇವರು ನರೇಂದ್ರ ದಾಮೋದರ್ ಮೋದಿ ಅಲ್ಲ, ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ಈ ಒಂದು ಮಹಿಳಾ ಮೀಸಲಾತಿ ಪ್ರಣಾಳಿಕೆ ಆದ ಮೇಲೆ ಹೋರಾಟ ಮಾಡಕ್ಕೆ ಹಂತ ಹಂತವಾಗಿ ತರ್ತಾರೆ.
ಸೊ ತಂದ ನಂತರ ಏನಾಗತ್ತಪ್ಪ ಅಂತಂದ್ರ ಲೋಕಸಭೆಯಲ್ಲಿ ಸೆಪ್ಟೆಂಬರ್ ಎಷ್ಟು 20ಕ್ಕೆ ಮತ್ತು ರಾಜ್ಯಸಭೆಯಲ್ಲಿ ಸೆಪ್ಟೆಂಬರ್ 21ಕ್ಕೆ ಅದೇ ತರಕ್ಕೆ ರಾಷ್ಟ್ರಪತಿ ಸಿಗ್ನೇಚರ್. ಹೌದಾ, ರಾಷ್ಟ್ರಪತಿಯಲ್ಲಿ ಈ ಒಂದು ತಿದ್ದುಪಡಿ ಮಸೂದೆಯನ್ನು ಸೆಪ್ಟೆಂಬರ್ 28ಕ್ಕೆ ಎಷ್ಟೇ ಸೆಪ್ಟೆಂಬರ್ 28ಕ್ಕೆ ಸಂಪೂರ್ಣವಾಗಿ 2023ರಲ್ಲಿ ಅಂಗೀಕಾರ ಆಗಿದೆ. ಲೋಕಸಭೆಯಲ್ಲಿ ಸೆಪ್ಟೆಂಬರ್ 20ಕ್ಕೆ ಆಗುತ್ತಾ, ರಾಜ್ಯಸಭೆಯಲ್ಲಿ ಸೆಪ್ಟೆಂಬರ್ 21ಕ್ಕೆ ಆಗುತ್ತಾ, ನಂತರ ರಾಷ್ಟ್ರಪತಿಯವರು ಸೆಪ್ಟೆಂಬರ್ 28ಕ್ಕೆ 2023ರಂದು ಏನ್ ಮಾಡ್ತಾರ ನಾರಿ ಶಕ್ತಿ ವಂದನಾ ಅಧಿನಿಯಮ ಮಸೂದೆಗೆ ಏನ್ ಮಾಡ್ತಾರ ಸಿಗ್ನೇಚರ್ ಹಾಕ್ತಾರೆ. ಹೌದಾ, ಸೊ ನಾರಿ ಶಕ್ತಿ ಅಧಿನಿಯಮಕ್ಕೆ ಏನ್ ಮಾಡ್ತಾರ ಸಿಗ್ನೇಚರ್ ಹಾಕ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಎಲ್ಲಾ ಡಾಟಾಸ್ಗಳು ತುಂಬಾ ಇಂಪಾರ್ಟೆಂಟ್. ಇವೆಲ್ಲಾ ಡಾಟಾಸ್ಗಳು ನೆನಪಿಟ್ಕೋಬೇಕು. ಬರೀಬೇಕಾದ್ರೆ ಸುಮಾರು ಒಂದೂವರೆ ಪೇಜ್ ಏನ್ ಮಾಡ್ಬೇಕು, ಹಿನ್ನೆಲೆ ಬರೀಬಹುದು. ಇವೆಲ್ಲ ಸಮಾಜ ಏನ್ ಮಾಡ್ಬೋದ್ರಿ, 1.5 ಪೇಜ್ ಬರೀ ಹಿನ್ನೆಲೆ ಬರೀಬಹುದು. ಹೆಂಗು ಬೆಳೆದಾಗಿ ನೋಡ್ರಿ, ಆ ತರ ನೀವು ಓಕೆನಾ. ಹಾಗಾಗಿ ಸೆಪ್ಟೆಂಬರ್ ನೋಡ್ರಿ 28, 2023ಕ್ಕೆ ಸೊ ನಾರಿ ಶಕ್ತಿ ವಂದನಾ ಅಧಿನಿಯಮ ಏನಿದೆ ಮೀಸಲಾತಿ ಅದು ಸಂಪೂರ್ಣವಾಗಿ ರಾಷ್ಟ್ರಪತಿ ಅವರ ಸಿಗ್ನೇಚರ್ ಆಧಾರದ ಮೇಲೆ ಪ್ರಸ್ತುತ ಜಾರಿಯಲ್ಲಿದೆಯಾ ಇಲ್ಲ. ಯಾಕಂತಂದ್ರೆ 17ನೇ ಚುನಾವಣೆ ಆಗುತ್ತೆ. ಹೌದಾ, 17ನೇ ಚುನಾವಣೆಯಲ್ಲಿ ಇದು 2019ರಿಂದ 2024 ಈ ಎಲೆಕ್ಷನ್ ನಲ್ಲಿ ಇದರ ವಾದ ವಿವಾದ ಡಿಸ್ಕಸ್ ಆಗಿದ್ದ ನಂತರ ಏನಾಗುತ್ತಾ, ಮುಂದಿನ ದಿನಮಾನಗಳಲ್ಲಿ ಎಷ್ಟ್ರಿ 2029ರಲ್ಲಿ ಜಾರಿಗೆ ಆಗುತ್ತದೆ. 2029ರಲ್ಲಿ ಜಾರಿಗೆ ಬರುತ್ತೆ. ಅದು ಯಾಕೆ ಬರ್ತು ಏನಂತ ನಾವು ನೋಡೋಣ. ಓಕೆ, ಇಷ್ಟು ಕೂಡ ನಿಮಗೆ ಗೊತ್ತಿರ್ಲಿ. ಇವೆಲ್ಲ ಹಿನ್ನೆಲೆ ಇಲ್ಲಿವರೆಗೂ. ಓಕೆನಾ, ಇವೆಲ್ಲ ಹಿನ್ನೆಲೆ ಬರೀಬೇಕು. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಟಾಪಿಕ್ ಇದು ಏನು ಇತಿಹಾಸ ಹೇಳಂಗಿಲ್ಲ ನಿಮ್ಗೆ. ಏನಿದೆ ರಿಸೆಂಟ್ ಆಗಿ ಏನಾಗ್ತಾ ಇದೆ ಅಷ್ಟೇ ಹೇಳ್ಬೇಕು. ಓಕೆ, ಇಷ್ಟು ಕೂಡ ನಿಮ್ಗೆ ಇದು ಎಲ್ಲ ಹಿನ್ನೆಲೆ ಬಗ್ಗೆ ಬರೀಬಹುದು. ಇದಾದ್ಮೇಲೆ ಏನೈತ್ರಿ, ಲಕ್ಷಣಗಳು. ಈ ಒಂದು ಅಧಿನಿಯಮದ ಪ್ರಮುಖ ಲಕ್ಷಣಗಳು ಏನು? ಹೌದಾ, ಏನೇ ಲಕ್ಷಣಗಳು? ಈ ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಆಗುವುದರಿಂದ ಈ ಅಧಿನಿಯಮದಲ್ಲಿರುವ ಪ್ರಮುಖ ಲಕ್ಷಣಗಳು ಏನು? ಲಕ್ಷಣಗಳನ್ನು ನೀವು ಅಲ್ಲಿ ಒಂದು 4 ಲೈನ್ ಬರೀಬೇಕು. ಹೆಂಗ್ ಬರೀಬೇಕು ಅಂತಂದಾಗ ನೋಡಿ, 106ನೇ ತಿದ್ದುಪಡಿ ಮಸೂದೆ ಜಾರಿಗೆ ಆಗುವುದರಿಂದ ಭಾರತದ ಸಂವಿಧಾನದಲ್ಲಿ ಹಲವಾರು ವಿಷಯಗಳ ಮೇಲೆ ನಾವೇನ್ ಮಾಡಬೇಕ್ರಿ, ತಿದ್ದುಪಡಿ ಮಾಡಲಾಗುತ್ತದೆ. ಹೌದಾ, ಹಲವಾರು ವಿಷಯಗಳ ಬಗ್ಗೆ ನಾವು ಸಂಪೂರ್ಣವಾಗಿ ತಿದ್ದುಪಡಿ ಮಾಡಿ ನಾವು ಒಂದಷ್ಟು ವಿಷಯಗಳನ್ನು ಪರಿವರ್ತನೆ ಮಾಡಲೇಬೇಕು ಅಂತ ನಂಬಿಕೆ ಬರೆದು. ಹಾಗಾದ್ರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಲಕ್ಷಣಗಳು ಈ ಕೆಳಗೆ ನಿಂತಿದೆ ಅಂತ ಬರೀಬೇಕು. ಅವಾಗ ಒಂದೊಂದು ಅಂತರಗಳು ಬರ್ತದೆ. ಹಾಗಾದ್ರೆ ಈ ನಾರಿ ಶಕ್ತಿ ವಂದನಾ ಅಧಿನಿಯಮ ಬಂದಿತ್ತಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಭಾರತದ ಸಂವಿಧಾನದಲ್ಲಿ 239A ಬಹಳ ಇಂಪಾರ್ಟೆಂಟ್. 239A ವಿಧಿ ಏನಾಗುತ್ತೆ ಬಹಳ ಇಂಪಾರ್ಟೆಂಟ್. ಈ ವಿಧಿ ಏನಾಗುತ್ತೆ ಅಂದ್ರೆ, ಈ ವಿಧಿ ಆಧಾರದ ಮೇಲೆ ದೆಹಲಿ ರಾಷ್ಟ್ರೀಯ ರಾಜಧಾನಿ ಆದ ದೆಹಲಿಯಲ್ಲಿ ಮಹಿಳೆಯರಿಗೆ 33% ದೆಹಲಿಯ ವಿಧಾನಸಭೆ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಕೊಟ್ಟಿದ್ರಿ 33% ಮೀಸಲಾತಿಗಳನ್ನು ಒದಗಿಸಲಾಯಿತು. 30% ಮೀಸಲಾತಿ ಏನ್ ಮಾಡಿದ್ರಿ, ಒದಗಿಸಕೊಡಲಾಗಿತ್ತು. ನಿಮ್ಗೆ ಕೂಡ ಗೊತ್ತಿತ್ತು. ಓಕೆನಾ. ಹಾಗಾದ್ರೆ 239A ಒಂದನೇ ವಿಧಿಯಲ್ಲಿ ದೆಹಲಿಯಲ್ಲಿ 33% ಮೀಸಲಾತಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇದು ಆದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದಾಗ, ನೆಕ್ಸ್ಟ್ ಏನಪ್ಪಾ ಅಂದ್ರ 330A ವಿಧಿ. 330A ವಿಧಿ 337. ಸೊ ಅಲ್ಲಿ ಏನಪ್ಪಾ ಅಂದ್ರೆ ಲೋಕಸಭೆಯಲ್ಲಿ ಎಲ್ಲಿರಿ, ಲೋಕಸಭೆಯಲ್ಲಿ SC ST ಎಲ್ಲರನ್ನು ಒಳಗೊಂಡಂತೆ ಅಲ್ಲಿ 33% ಮೀಸಲಾತಿಯನ್ನು ಒದಗಿಸಿಕೊಟ್ಟಿದ್ದೀವಿ. ಆರ್ಟಿಕಲ್ ಬಹಳ ಇಂಪಾರ್ಟೆಂಟ್. ಇವೆಲ್ಲ ನೀವು ಡಾಟಾ ಗೊತ್ತಿರುತ್ತೆ. ಆರ್ಟಿಕಲ್ ಬಹಳ ಇಂಪಾರ್ಟೆಂಟ್. 330A ವಿಧಿ ಅರ್ಥ ಆಯ್ತಾ? 330A ವಿಧಿ ಇದು ಕೂಡ ನಿಮಗೆ ಪ್ರಮುಖವಾದ ಲಕ್ಷಣವಾಗಿರುತ್ತೆ. ಸೊ ಇದು ಆದ ನಂತರ ಏನಾಗುತ್ತೆ ಅಂದ್ರೆ 332A ವಿಧಿ. 332A ವಿಧಿ 332A ಆರ್ಟಿಕಲ್. 332A ಆರ್ಟಿಕಲ್. ಈ ಆರ್ಟಿಕಲ್ ಏನ್ ಹೇಳತ್ತಪ್ಪ ಅಂದ್ರ
ರಾಜ್ಯ ವಿಧಾನಸಭೆಗಳಲ್ಲಿ, ಹೌದಲ್ರಿ? ಸಭೆಗಳಲ್ಲಿ ರಾಜ್ಯ ವಿಧಾನಸಭೆಗಳಲ್ಲಿ ಇಲ್ಲಿ ಕೂಡ ನಾವೇನ್ ಮಾಡಿದ್ರಿ, SC/ST ಒಳಗೊಂಡಿದ್ದು ಏನ್ರಿ 33% ಅಲ್ಲಿ. ಇಲ್ಲಿ ಕೂಡ 33%. ಎಲ್ಲ 33% ಬರಿಬಾರ್ದು, ಒಂದ್ ಕಡೆ ಬರೋದು ಎಲ್ಲ ಒಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು, ಒಂದೇ ಪೇಜ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಪಾಯಿಂಟ್ ಮತ್ತೆ ಬರೆಯಕ್ ಹೋಗ್ಬಾರ್ದು. ಪಾಯಿಂಟ್ ಬಂದ್ರೆ ನಿಮ್ಗೆ ಚೆನ್ನಾಗಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಪಾಯಿಂಟ್ ಅಂದ್ರೆ, ಈ ಪಾಯಿಂಟ್ಸ್ ತಗೊಂಡು ನಿಮ್ಮ ಆಡಳಿತ ಲ್ಯಾಂಗ್ವೇಜ್ ಅಲ್ಲಿ ನೀವು ಇದನ್ನ ಮಂಡನೆ ಮಾಡ್ಬೇಕು. ಅದ್ರ ಆದ್ಮೇಲೆ ನಾನೇ ಏನಾದ್ರೂ ಈ ಒಂದು ಕೇಸ್ ಅಲ್ಲಿ ಟಾಪಿಕ್ ಕೇಳಿದ್ರೆ ನಾನು ಈ ತರ ಬರೆಯಕ್ ಹೋಗಲ್ಲ, ನಾನು ಬೇರೆ ಮೆಥಡ್ ಫಾಲೋ ಮಾಡ್ಕೊಂಡು ಆತರ ಹಂತವಾಗಿ ಇಟ್ಕೋತ ಹೋಗ್ಬೇಕು. ನಿಮ್ಗೆ ಈ ಡಾಟಾಸ್ಗಳ ನೆನಪಿಟ್ಟು ಅಂತ ನಾನು ಬೋರ್ಡ್ ಮೇಲೆ ಇರ್ತೇ ಇದ್ದೀನಿ, ಅದ್ ಬಿಟ್ರೆ ಏನಿಲ್ಲ. ಅರ್ಥ ಆಯ್ತಾ? ಸೊ ಇದೇ ತರ ಬಿಡಿಸ್ತಾ ಹೋಗ್ಬೇಕು ನಿಮ್ಗೆ. ಈ ತರ ನಿಮಗೆ ಕಾನೂನು ಆಧಾರದ ಮೇಲೆ ಎಲ್ಲ ಆರ್ಟಿಕಲ್ಸ್ ಗೊತ್ತಿರ್ಬೇಕು. ಓಕೆನಾ? ಅದಾದ್ಮ್ಯಾಗ 334ನೇ ವಿಧಿ, ಹೌದಾ? 334 ವಿಧಿ ಏನ್ ಯಾಕಂದ್ರೆ ಸೇರ್ಸಿದೀವಿ ಆ ವಿಧಿಯಲ್ಲಿ ಏನಾಗಿದೆ, ಆಡ್ ಆಗಿದೆ. 334ನೇ ವಿಧಿ. 334ನೇ ವಿಧಿ ಏನಾಗುತ್ತೆ, ಈ ಮೀಸಲಾತಿ ಎಂಬ ಪದ ಸೇರ್ಪಡೆ ಮಾಡಿದ್ವಿ ಭಾರತದ ಸಂವಿಧಾನದಲ್ಲಿ. ಸೊ ಮೀಸಲಾತಿ ಎಂಬ ಪದ ಸೇರ್ಪಡೆ ಮಾಡಿದ್ವಿ. ಹಾಗಾಗಿ ಭಾರತ ಸಂವಿಧಾನದಲ್ಲಿ ಈ ಮೀಸಲಾತಿ ಅಧಿನಿಯಮ ಇದೆಯಲ್ಲ, ಎಷ್ಟು ವರ್ಷದವರೆಗೆ ಇರುತ್ತೆ? 15 ವರ್ಷದವರೆಗೆ ಇರುತ್ತೆ. ಎಷ್ಟು ವರ್ಷದವರೆಗೆ ಇರುತ್ತೆ? 15 ವರ್ಷದವರೆಗೆ ಇರುತ್ತೆ. ಈ 15 ವರ್ಷ ಅಂತಂದಾಗ ಎಕ್ಸಾಂಪಲ್ 2029ರಲ್ಲಿ ಜಾರಿಗೆ ಬರ್ಬೇಕಂತ ಹೇಳ್ತೀವಿ. 2029ರಲ್ಲಿ ಯಾರು ಜಾರಿಗೆ ಬರ್ಬೇಕು? 2024 ಜಾರಿಗೆ ಬರ್ಬೋದಿತ್ತಲ್ಲ. ನೆಕ್ಸ್ಟ್ ಎಲೆಕ್ಷನ್ ಗೆ ಯಾಕೆ ಮಾಡಿದ್ರು? ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಎಲೆಕ್ಷನ್ ಯಾಕೆ ಮಾಡಿದ್ರು? ನನಗೆ ಚೆನ್ನಾಗಿ ಓದಿರ್ತೀರಿ ಇಲ್ಲ, ಎಲೆಕ್ಷನ್ ಆಗಿ ಡಿಸಿಷನ್ ಆಗಿತ್ತು. 2023ರಲ್ಲಿ ಮಸೂದೆ ಅಂಗೀಕಾರ ಆಗುತ್ತೆ, 2024 ಎಲೆಕ್ಷನ್ ಆಗುತ್ತೆ. 2029ರಲ್ಲಿ ಅದು ಜಾರಿಗೆ ಬರ್ಬೇಕಂತಂದ್ರ ಒಂದದು ಜನಗಣತಿ ಆಗಿದ್ದಲ್ಲ. ಏನಾಗಿದ್ದಲ್ಲಿ? ಜನಗಣತಿ ಆಗಿದ್ದಲ್ಲ. ಜನಗಣತಿ ಆಗಿದ ನಂತರ ಕ್ಷೇತ್ರಗಳು ಪುನರ್ವಿಂಗಡಣೆ ಆಗ್ಬೇಕು, ಹೌದಿಲ್ರಿ? ಕ್ಷೇತ್ರಗಳು ಏನಾಗಬೇಕು? ಪುನರ್ವಿಂಗಡಣೆ ಆಗ್ಬೇಕು. ಕ್ಷೇತ್ರಗಳು ಪುನರ್ವಿಂಗಡಣೆ ಆಗಿ ಜನಗಣತಿ ಆಗಿದ್ದರಿಂದ 2021ರಲ್ಲಿ ಜನಗಣತಿ ಆಗ್ಬೇಕಿತ್ತು. ಕೋವಿಡ್ ಕಾರಣದಿಂದ ಜನಸಂಖ್ಯೆ ಆಗ್ಲಿಲ್ಲ. ಕೋವಿಡ್ ಕಾರಣದಿಂದ ಜನಸಂಖ್ಯೆ ಆಗಲದೇ ಕಾರಣ ಏನಾದ್ರೆ ಅಂದ್ರೆ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಿದ್ರಿಂದ ಎಷ್ಟು ಪರ್ಸೆಂಟೇಜ್ ಎಷ್ಟು ಜನ ಇದ್ದಾರೆ ಏನು ಅಂತೆಲ್ಲ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗಿದೆ ನಂತರ 2029ರಲ್ಲಿ ಕಂಪ್ಲೀಟ್ ಆಗುತ್ತೆ. 2029 ನೆಕ್ಸ್ಟ್ ಎಲೆಕ್ಷನ್ ವರೆಗೂ ನಾವೇನ್ ಮಾಡ್ಬೇಕು? 15 ವರ್ಷ, ಹೌದಾ? ನೋಡಿ 2029, ಓಕೆನಾ? 15 ವರ್ಷವರೆಗೂ ನಾವು ಈ ಒಂದು ಏನ್ ಮಾಡ್ಬೇಕು? ಮಹಿಳಾ ಮೀಸಲಾತಿ 33% ಇರ್ತೈತಿ. ಎಷ್ಟು? 15 ವರ್ಷವರೆಗೂ ಕೊಟ್ಟಿದ್ದಾರೆ. ಈ ಎರಡು ಡಾಟಾ UPSC ಪ್ರಿಲಿಮ್ಸ್ 2024ರಲ್ಲಿ ಕೇಳಿದ್ದಾರೆ. ಅದೇ ಸ್ಟೇಟ್ಮೆಂಟ್, ಅದೇ ಮಹಿಳಾ ಮೀಸಲಾತಿ ಬಗ್ಗೆ ಅದರಲ್ಲಿ ಸ್ಟೇಟ್ಮೆಂಟ್ ಇತ್ತು. 2025 ಪ್ರಾರಂಭ 15 ವರ್ಷವರೆಗೂ ಕೊಡ್ತಾರೆ. 15 ವರ್ಷ ಎಷ್ಟು ಆಗ್ತದೆ? 14 ಇದೊಂದು 4 2024 2044ರವರೆಗೂ ಸಂಪೂರ್ಣವಾಗಿ 33% ವುಮನ್ ರಿಸರ್ವೇಶನ್ ಇರುತ್ತೆ. ಆದ್ರೆ 33% ರಿಸರ್ವೇಶನ್ ಆದ ನಂತರ ಇದು ಮುಂದೆ ಕಂಟಿನ್ಯೂ ಮಾಡಬಹುದು ಅಥವಾ ಏನ್ ಮಾಡಬಹುದ್ರಿ? ಕಂಟಿನ್ಯೂ ಮಾಡಬಹುದು. ಎಕ್ಸಾಂಪಲ್ ನಮಗೆ 1950ರಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಅವಾಗ ಸಂವಿಧಾನ ಜಾರಿಗೆ ಆಯ್ತು. ಜನವರಿ 24ಕ್ಕೆ ಸಂವಿಧಾನ ಜಾರಿಗೆ. ಅಲ್ಲಿದ್ದು ನಮಗೆ SC/ST ದವರಿಗೆ SC ಮತ್ತು ST ದವರಿಗೆ, ಹೌದಾ? SC ಮತ್ತು ST ದವರಿಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟರು? ಎಷ್ಟು ವರ್ಷ ಕೊಟ್ರಿ? 10 ವರ್ಷ ಕೊಟ್ಟರು. ಅಂದ್ರೆ ಅವರು ತುಂಬಾ ಪ್ರಮಾಣವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಲವಾರು ಕ್ಷೇತ್ರಗಳಲ್ಲಿ ಹಿಂದುಳಿದಿದ್ದಾರೆ. ಅವರಿಗೆ 10 ವರ್ಷ ಆ ಜನಾಂಗ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಎಂದು ಸಂವಿಧಾನದಲ್ಲಿ ಹೇಳಿದ್ರು. ಅವ್ರಿಗೆ 10 ವರ್ಷ ನಾವು ಕೊಟ್ಟಿದ್ದೀವಿ, ಓಕೆನಾ? ಈ 10 ವರ್ಷ ಏನಾಯ್ತ್ರಿ? ಕಂಟಿನ್ಯೂ ಆಗಿ ಆಗ್ತಾ ಇತ್ತು, ಹೌದಾ? ಕಂಟಿನ್ಯೂ ಆಗಿ 10 ವರ್ಷ ಯಾವಾಗ ಕೊಟ್ಟಿ? ಈಗ ಮತ್ತು 104ನೇ ತಿದ್ದುಪಡಿ ಮಾಡಿ ಇದು ಎಷ್ಟು? 2019ರಿಂದ 2030ರವರೆಗೂ ಮತ್ತೆ 2020ರಿಂದ 2030ರವರೆಗೂ ಮತ್ತೆ 10 ವರ್ಷ ಈಗ ಕಂಟಿನ್ಯೂ ಆಗಿ ಬರ್ತಾ ಇದೆ. ಅದು ತೆಗೆಯಕ್ಕಾಗಲ್ಲ, ಯಾರಿಗೂ ತೆಗೆಯಕ್ಕಾಗಲ್ಲ.
ನನ್ನ ಪ್ರಕಾರ ತೆಗಿಬೇಕು. ಹೌದಲ್ರಿ? ಎಲ್ಲರಿಗೂ ಸಮಾನವಾಗಿ ಸ್ಥಾನ ಮಾಡ್ತೀವಿ. ಇರುತ್ತೋ ಯಾರು ಇಂಟೆಲಿಜೆಂಟ್ ಇರುತ್ತೋ ಅವರು ಜಾಸ್ತಿ. ಹೌದಲ್ರಿ? ಇದು ಈ ಒಂದು ಮೀಸಲಾತಿ ತೆಗೆದಾಕಿ. ಹೊರಗಡೆ ಹೋಗಿ ಯಾರು ಹೇಳಿದ್ರು ಬಟ್ ಕಾನೂನು ಬಗ್ಗೆ ಇಷ್ಟು ಕೂಡ ಗೊತ್ತಿರಲಿ. ಯಾಕಂದ್ರೆ ಇದು ಪ್ರಮುಖ ಫೀಚರ್ಸ್ಗಳು, ಅದರಲ್ಲಿ ಚೇಂಜಸ್ ಆಗುವಂತ ಲಕ್ಷಣಗಳು ಏನು ಯಾವ ಆರ್ಟಿಕಲ್ ನಾನು ಈಗ ಬರ್ದಿನ ನಾವು ಮಾತು ಬರೆಯಂತ ವಿಧಿಗಳು ಈ ವಿಧಿಗಳು ಈ ಲಕ್ಷಣಗಳು ಬರಬೇಡ. ಇದಕ್ಕೆ ಏನ್ ಮಾಡ್ಬೇಕು? ಲಾಜಿಕ್ ಮಾಡಿ ಸಂಪೂರ್ಣವಾಗಿ ಈ ಪಾಯಿಂಟ್ ತಗೊಂಡು ನೀವು ಎಕ್ಸ್ಪ್ಲೇನ್ ಮಾಡಿ ಸಂಪೂರ್ಣ ಬರೆದ್ರೆ ಒಂದು ಪೇಜ್ ಆಗುತ್ತೆ. ಹಾಗಾದ್ರೆ ಭಾರತ ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಏನ್ ಮಾಡಿದ್ರಿ? ಆಲ್ರೆಡಿ ನಾವು ಏನ್ ಮಾಡಿದ್ವಿ? ಭಾರತದ ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಪ್ರಮುಖ ವಿಧಿಗಳನ್ನು ಕೊಟ್ಟಿದ್ದೀವಿ. ಮಹಿಳೆಯರಿಗೆ ಸಂಬಂಧಪಟ್ಟಂತ ಸಂವಿಧಾನದ ವಿಧಿ ಇದೆಯೇ ಇಲ್ಲ? ಏನಿದ್ರು? ಹಾಗಾದ್ರೆ 14ನೇ ವಿಧಿ ಅಂತ ಹೇಳ್ತೀವಿ. ಹೌದಾ? 14ನೇ ವಿಧಿ ಎಷ್ಟೇ? 14ನೇ ವಿಧಿ. ಕಾನೂನು ಮುಂದೆ ಎಲ್ಲಾ ಸಮಾನರು. ಹೌದಾ? ಕಾನೂನು ಮುಂದೆ ಏನ್ರಿ? ಮುಂದೆ ಎಲ್ಲಾರು ಸಮಾನರು. ಕಾನೂನು ಮುಂದೆ ಎಲ್ಲಾರು ಸಮಾನರು. ಹಾಗಾದ್ರೆ ಸಮಾನತೆ ಇದೆ. ಕಾನೂನು ಮುಂದೆ ಎಲ್ಲ ಸಮಾನ. ಹೌದಾ? ಇಲ್ಲಿ ಸಂವಿಧಾನದಲ್ಲಿ ಅಡಿಗೆಲ್ಲ ಉಲ್ಲೇಖಿಸಿಕೊಟ್ಟಿದ್ದು 14 ಕಾನೂನು ಮುಂದೆ ಎಲ್ಲರೂ ಗಂಡು ಜಾತಿ ಎಲ್ಲರಿಗೂ ಸಮಾನ ಇದೆ. ಹೌದಾ? ಹಾಗಾದ್ರೆ 33% 54 ಕೂಡ ಕಡಿಮೆ ಇದೆ ಮಹಿಳೆಯರಿಗೆ. ಹೌದಲ್ರಿ? ಅವಾಗ ಈ ಆರ್ಟಿಕಲ್ ಒದಗಿಸಿ ಮೆನ್ಷನ್ ಮಾಡಿ ಸಂವಿಧಾನದ ಮೂಲ ಸಂವಿಧಾನದಲ್ಲಿ ಭಾರತ ಸಂವಿಧಾನದಲ್ಲಿ ಸಂವಿಧಾನ 14 ಸಮಾನತೆಯನ್ನು ಒದಗಿಸಿಕೊಡುತ್ತದೆ. ಅದು ಕಾನೂನು ಮುಂದೆ ಎಲ್ಲರೂ ಬರೀ ಕಾನೂನು ಅಂತ ಎಲ್ಲಾ ಮೀಸಲಾತಿಗಳಲ್ಲಿ ಕೊಟ್ಟಿದ್ರಿಂದ ಅಲ್ಲಿ ಯಾವುದೇ ಭೇದ ಮಾಡಿ ಸೊ ಅದು ಕೊಡಲಿಲ್ಲ ಅಂದ್ರೆ ನೆಕ್ಸ್ಟ್ 15ನೇ ವಿಧಿ ಕೊಡಬೇಕು. ನೋಡಿ, ಲಿಂಗ, ಜಾತಿ, ಧರ್ಮ, ಹುಟ್ಟಿದ ಸ್ಥಳಗಳ ಮೇಲೆ ಯಾರು ಕೂಡ ತಾರತಮ್ಯ ಮಾಡಬಾರದು. ತಾರತಮ್ಯ ಮಾಡಿ ಈ ಶಬ್ದ ಹತ್ಬೇಕು. ಯಾಕೆ ತಾರತಮ್ಯ ಮಾಡಬೇಕು? ನಾನು ಪುರುಷ, ನೀನು ಹೇಳಿ, ಇಲ್ಲಿ ಎಲ್ಲ ತಾರತಮ್ಯ ಆಗ್ತಾ ಇದೆ. ಅದರಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಜಾಸ್ತಿ ವಾದ ವಿವಾದ ಆಗ್ತಾ ಇದೆ. ಅಲ್ಲಿ ಮಾಡ್ತಾ ಇದ್ದಾರೆ ಲಿಂಗ, ಜಾತಿ. ನಾನು ಲಿಂಗ ಎತ್ತಬೇಕು. ಹೌದು, ಲಿಂಗನಲ್ಲಿ ಅಸಮಾನತೆ ಇದೆ. ಇದು ಎತ್ತಿ ಬಿಡಿಬೇಕು. ಅಲ್ಲಿ ತಾರತಮ್ಯ ಪುರುಷರಿದ್ದಾರೆ ಬೆಳಿದ್ರೆ ಅವರೆಲ್ಲ ಇದೇ ರೀತಿ 14ನೇದು ಸಾರ್ವಜನಿಕ ಉದ್ಯೋಗ ಅವಕಾಶಗಳಲ್ಲಿ. ಹೌದಾ? ಸಾರ್ವಜನಿಕ ಉದ್ಯೋಗ ಅವಕಾಶಗಳಲ್ಲಿ ಎಲ್ಲರಿಗೂ ಏನ್ರಿ? ಎಲ್ಲರಿಗೂ ಸಮಾನತೆ. ಇದನ್ನು ಸಮಾನತೆ ಒದಗಿಸಿಕೊಡ್ತಂತೆ. ಎಲ್ಲರಿಗೂ ಸಮಾನ ಈಕ್ವಲ್ ಆಗಿದೆ. ಎಲ್ಲರಿಗೂ ಸಮಾನವಾಗಿ ಕೊಡುವಂತ ಸಾರ್ವಜನಿಕ ಉದ್ಯೋಗ ಅವಕಾಶಗಳಲ್ಲಿ ಎಲ್ಲರಿಗೂ ಸಮಾನತೆ ಒದಗಿಸಿಕೊಡುವಂಥದ್ದು. ಹೌದಾ? ಅಷ್ಟೇ ಅಲ್ಲ, ಭಾರತದ DPSP ರಾಜ್ಯ ನೀತಿ ನಿರ್ದೇಶಕದಲ್ಲಿ 39 ಏನಿದೆ, 39 ಬಾರಿ ಏನ್ ಹೇಳ್ತೀರಿ? ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಹೌದಾ? ಸಮಾನ ಕೆಲಸಕ್ಕೆ ಸಮಾನ ವೇತನ ಕೂಡ. ಹೌದಾ? ಹಾಗಾದ್ರೆ ಸ್ಥಳೀಯ ಮಟ್ಟದಲ್ಲಿ ಹೌದು ಸರ್, ಸ್ಥಳೀಯ ಮಟ್ಟದಲ್ಲಿ. ಹೌದಾ? ಸ್ಥಳೀಯ ಮಟ್ಟದಲ್ಲಿ ಯಾವ ಮಟ್ಟದಲ್ಲಿ? ಪಂಚಾಯತಿ ಮಟ್ಟದಲ್ಲಿ. ಅವಾಗ ಏನ್ ಮಾಡ್ತಂದ್ರೆ ಸಂವಿಧಾನದ 73 ಮತ್ತು 74 ತಿದ್ದುಪಡಿ ಮಾಡಿದ್ವಿ. 73 ಮತ್ತು 74 ತಿದ್ದುಪಡಿ ಮಾಡಿದ್ವಿ. 73, 74 ತಿದ್ದುಪಡಿ ಮಾಡಿ ಅಲ್ಲಿ ಸಂದರ್ಭದಲ್ಲಿ ಮಹಿಳೆಯರಿಗೆ 33% ಅದು ರಿಸರ್ವೇಶನ್ ಕೊಟ್ಟಿದ್ವಿ. 243D ಆರ್ಟಿಕಲ್ 243 ಆರ್ಟಿಕಲ್ ಡಿ ಅಲ್ಲ, 243 ಆರ್ಟಿಕಲ್ ಡಿ ವಿಧಿಯನ್ನು ಅಲ್ಲಿ ಕೂಡ ನಾವು ವಿಶೇಷ ಸ್ಥಾನಮಾನ ಒದಗಿಸಿದ್ದೀವಿ. ಸ್ಥಳೀಯ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಇದೆ. ಯಾಕಂದ್ರೆ ಮಹಿಳೆಯರನ್ನು ರಾಜಕೀಯ ಕ್ಷೇತ್ರದಲ್ಲಿ ತರುವಂತದ್ದ ಅಲ್ಲಿ ಮೊದಲೇ ಸ್ವಾಮಿಕ ಪ್ರೊಟೆಕ್ಷನ್ ಹೇಳಿದೆ. ಯಾವ ದೇಶದ ಪ್ರಗತಿ ಪಥದಲ್ಲಿ ಸಮಾನವಾಗಿ ಆ ಮಹಿಳೆಯರಿಗೆ ಎಲ್ಲಿ ಗೌರವ ಪಡಿತೀವೋ ಆ ದೇಶ ಯಾವ ಮಟ್ಟದಲ್ಲಿ ಇದೆ ಅಂತ ತೋರಿಸ್ಕೊಡುವಂಥದ್ದು ಸ್ವಾಮಿ ವಿವೇಕಾನಂದ. ಅದಕ್ಕೆ ಮಹಿಳೆಯರಿಗೆ ಗೌರವ ಪಡಿ.
ಹಂಗಂತ ಮಾಡ್ಕೊಂಡು ಹಿಡಿದು ಮನೆ ಕರ್ಕೊಂಡ್ ನಾಯ ಬಡ್ದಂಗ್ ಬಿಡಿ ಒಬ್ಬೊಬ್ಬರು ಹೆಂಗ್ ಹೊಡಿತಾರಪ್ಪ ಅಂತಂದಾಗ ಹೌದಾ? ಹಾಗೆಲ್ಲ ಮಹಿಳೆಯರಿನ್ಯಾಗ ಕೈ ಮಾಡಬಾರ್ದು. ಮಾಡ್ತೀರಾ? ಮಾಡ್ಬಾರ್ದು. ನಾನು ಮಾಡ್ತಿದ್ದೆ, ಬಟ್ ನನ್ನ ಮಗಳು ನನ್ನ ಪಾಪ ಆಗಿದ್ದೇ ಮಾಡಿಲ್ಲ, ನನ್ನ ಹೆಣ್ಣು ಪಾಪ ಆಗಿದ್ದು. ಅವಾಗಲೇ ನನ್ನ ವೈಫ್ ಒಂದು ಸರಿ ಅದು ಯಾಕಂದ್ರೆ ಗೊತ್ತಿಲ್ಲ, ಹೆಣ್ಮಗು ಆದ ನಂತರ ಹೊಡ್ಯಾಕ ಹೋಗಿಲ್ಲ. ಅವ್ರಿಗೆ ನನ್ನ ವೈಫ್ ಕೊಟ್ಟು ನಾಳೆ ನನ್ನ ಮಗು ಹೊಡೆದು ಬಿಟ್ಟೆ. ಹೌದಾ? ಇದ್ಯಾವ ಲೆಕ್ಕ ಇದೆ ಹೇಳ? ನನಗೆ ಬೇಕಾಗಿ ಬಿಡಿದೆ ನೀವು ನೀನೇ ಒಂದು ಯಾರು ಹೆಣ್ಣು ಕೊಡೋದು. ಹೌದಾ? ಹಿಂಗಿರ್ಬೇಕು. ಓಕೆ, ಯಾಪಲ್ ಸಿಗುತ್ತೆ ಅಲ್ಲಿವರೆಗೂ ಮುಂದೆ ಹಾಕೋದು. ನೆಕ್ಸ್ಟ್ 14 ತಿಂಗಳಾಯ್ತು, 39 ಆಯ್ತು, ಆಮೇಲೆ 75, 70 ಇವೆಲ್ಲ ನೋಡ್ರಿ. ನಾನು ಯಾಕೆ ಅಲ್ಲೆಲ್ಲಿ ತಗೊಂಡೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ನನಗೇನ್ ಗೊತ್ತಿಲ್ಲ, ಸುಮ್ಮನೆ ಬರ್ತಾ ಇರ್ತೀನಿ. ಇವೆಲ್ಲ ನಾನು ಲಿಂಕ್ ತಗೊಂಡು ಹೋಗ್ತಾ ಇದ್ದೀನಿ. ನೆನಪು ಬರೀಬೇಕು ಸರ್. ನೀವು ಪೇಜ್ ಅಲ್ಲ ಸರ್, 60 ಪೇಜ್ ಬರೀಬಹುದು ಮಹಿಳೆಯರ ಬಗ್ಗೆ. 60 ಪೇಜ್ ಮತ್ತು ನಾರಿ ಶಕ್ತಿ ಒಂದರ ಅಧಿನಿಯಮ ಟಾಪಿಕ್ ಕೇಳಿದ್ರೆ ಮಾತ್ರ ಬರೀರಿ. ಮಹಿಳಾ ಸಬಲೀಕರಣ, ಮಹಿಳೆಯರ ರಾಜಕೀಯ ಸ್ಥಾನಮಾನ, ಮಹಿಳಾ ಮತ್ತು ಶಿಕ್ಷಣದ ವ್ಯವಸ್ಥೆ, ಆಮೇಲೆ ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ಆಗ್ತಿದ್ದು, ಆಮೇಲೆ ಮಹಿಳೆಯರಿಗೆ ಕಿರುಕುಳ ಬಗ್ಗೆ ಅವೇನು ಟಾಪಿಕ್ ಎಲ್ಲ ಕೇಳಿದ್ರೆ ದಯವಿಟ್ಟು ನಮಸ್ಕಾರ ಮಾಡಿ ಆ ಟಾಪಿಕ್ ಬರೀಬೇಡ್ರಿ. ಆ ಟಾಪಿಕ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕುಂತವರು ಸುಮಾರು 70% ವಿದ್ಯಾರ್ಥಿಗಳು ಬರೀತಾರೆ. ವ್ಯಾಲ್ಯೂಯೇಷನ್ ಮಾಡೋರು ಮೆಂಟಲ್ ತರ ಮಾಡಿಸ್ಕೊಡ್ತಾರೆ. ಯಾರು ಚೆಕ್ ಮಾಡೋರು ಅದನ್ನು ಮಾಡ್ಬಿಟ್ಟು ಅದೇ ಮೇಲ ಅದ್ರಲ್ಲಿ ನಮ್ಮ ಅಭ್ಯರ್ಥಿಗಳು ಅತಿ ಹೆಚ್ಚು ಅದೇ ಬರೀತಾರೆ. ಅವ್ರ ಬಗ್ಗೆ ಎಲ್ಲ ಗೊತ್ತವರಿಗೆ, ನಮ್ಗಿಂತ ಅವ್ರೆಲ್ಲ ಯಾವ ಯೋಜನೆಗಳು ಬಂದವೆಲ್ಲ ಗೊತ್ತಿದೆ ಮಹಿಳೆಯರ ಬಗ್ಗೆ ಎಲ್ಲ. ಹಾಗಾಗಿ ಅವರು ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಇದು ಮಾಡಕ್ ಹೋಗ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಅರಿವಿರಲಿ. ಹಾಗಾಗಿ ಇವೆಲ್ಲ ಸಂವಿಧಾನದಲ್ಲಿ ಮಹಿಳೆಯರಿಗೆ ಒದಗಿಸಿಕೊಟ್ಟಂತ ವಿಶೇಷ ಸ್ಥಾನಮಾನ. ಇಷ್ಟೆಲ್ಲ ಸಂವಿಧಾನದಲ್ಲಿ ಮಹಿಳೆಯರ ಬಗ್ಗೆ ಇದ್ದರೂ ಕೂಡ ನಮ್ಮ ಈಗ ಪ್ರಸ್ತುತ ಜಗತ್ತಿನಲ್ಲಿ ಮಹಿಳೆಯರು ಕೂಡ ಹಲವಾರು ಕ್ಷೇತ್ರದಲ್ಲಿ ಸ್ಥಾನಮಾನ ಕಲ್ಪಿಸಿಕೊಟ್ಟಿಲ್ಲ. ಹಾಗಾಗಿ ಈ ಮೀಸಲಾತಿ ಜಾರಿಗೆ ಬಂದ್ರಿಂದ ಮಹಿಳೆಯರು ರಾಜಕೀಯ ರಂಗದಲ್ಲಿ ತಮ್ಮ ಏನು ಛಾಪನ್ನು ಮೂಡಿಸಬಹುದು ಅಥವಾ ಅದು ಏನಂತಿಲ್ಲ ಲಟ್ಟಾಣಿಕೆಯನ್ನು ಹೆಚ್ಚಬಹುದು ಬೆಳೆಯಕ್ಕೆ. ಓಕೆನಾ? ಅದಕ್ಕೆ ಹಣಕಾಸು ಸಚಿವರು ಯಾರಿದ್ದಾರೆ ಈಗ? ರಿಲೇಟ್ ಗೊತ್ತಾ ಮೋದಿ? ಹೆಣ್ಣಿನ ಕೈಯಾಗ ಸಂಸಾರ ಕೊಡಬೇಕು, ನಿರಸ್ಥಾನ ಕೊಡ್ಬಾರ್ದು. ಹೆಣ್ಣಿನ ಕೈಯಾಗ ಸಂಸ್ಥಾನ, ಹೆಣ್ಣಿನ ಕೈಯಾಗ ನಿರಸ್ಥಾನ ಇರಬೇಕು. ಹೆಣ್ಣಿಗೆ ನಿರಸ್ಥಾನ ಕೊಡಕ್ ಹೋಗ್ಬಿಡು. ನೋಡಿ, ಈ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಯಾಕಂದ್ರೆ ಹೆಣ್ಣಿನ ಕೈಯಾಗ ಅದು ಅಮೌಂಟಿನ ಜವಾಬ್ದಾರಿ ಕೊಟ್ರೆ ಹಿಂಗ್ ಮೇಂಟೈನ್ ಮಾಡಬೇಕು. ಬಟ್ ಅದಕ್ಕ ಅಧಿಕಾರ ಯಾರಕ್ಕೆ ಆಗಿದೆ? ಹಿಂಗಿರ್ಬೇಕು ನಿಮ್ಮ ಮನೆಯಲ್ಲಿ. ಅರ್ಥ ಆಯ್ತಾ? ಯಾವ ತಾಯಿ ಹೌದಾ? ಕೊಡ್ಕೊಂಡ್ರೆ ನಿಜವಾಗ್ಲು ನೀವೇನಾಗ್ತದೆ ಹಾಗಾಗಿ ಸೊ ಅದೆಲ್ಲ ಇಟ್ಕೊಂಡು ವರ್ಕ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಏನಪ್ಪಾ ಅಂತಂದಾಗ ಇಷ್ಟು. ಆಮೇಲೆ ಈ ಮಸೂದೆಯ ಪರವಾದ ಇತ್ತು. ಹೌದಾ? ಪರವಾದಗಳು ಅಂದ್ರೆ ಅನುಕೂಲಗಳು ಯಾವ ವಾದಗಳು ಇತ್ತು? ಒಂದನೇದು ಲಿಂಗ ಸಮಾನತೆ. ಹೌದಲ್ರಿ? ಲಿಂಗ ಸಮಾನತೆ. ಒಂದನೇದು ಲಿಂಗ ಸಮಾನತೆ. ಒಂದನೇದು ಲಿಂಗ ಸಮಾನತೆ. ಒಂದನೇದು ಲಿಂಗ ಸಮಾನತೆ. ಲಿಂಗ ಸಮಾನತೆ ಅಂದ್ರೆ ಏನು? ಈಕ್ವಲ್ ಆಗಿ ಹೌದು. ಓಕೆ, ನಾನು ಕನ್ನಡ ಹೇಳ್ತೀನಿ, ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅಷ್ಟೇ. ಲಿಂಗ ಸಮಾನತೆ. ಅವಾಗ ಲಿಂಗ ಸಮಾನತೆ ಅಂತ ನಾವು ನೋಡ್ಬೇಕಾದ್ರೆ ನೀವು ಕರೆಂಟ್ ಅಫೇರ್ಸ್ ಲಿಂಕ್ ತಗೊಂಡ್ ಬರೀಬೇಕು. ಹೆಂಗ್ ಬರೀಬೇಕಂದ್ರೆ ಜಾಗತಿಕ 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 ಅಂತರ ಲಿಂಗ ಸಮಾನತೆ. ಜಾಗತಿಕ ಅಂತರ ಲಿಂಗ ಸಮಾನತೆ ಸೂಚಕ. ಹೌದ್ರಲ್ಲಿ? ಜಾಗತಿಕ ಅಂತರ ಲಿಂಗ ಸೂಚಕ. ಈ ಜಾಗತಿಕ ಅಂತರ ಲಿಂಗ ಸೂಚಕ ಇದರಲ್ಲಿ ಇದು ಏನ್ ಮಾಡ್ತಾ ಅಂದ್ರೆ ಪ್ರತಿ ವರ್ಷ WEF ದವರು ಏನ್ ಮಾಡ್ತಾರ?
ಬಿಡುಗಡೆ ಮಾಡ್ತಾರೆ. WEF ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ಸೊ ವರ್ಲ್ಡ್ ಎಕನಾಮಿಕ್ ಫೋರಂ ಇವರು 1971ರಲ್ಲಿ ಸ್ವಿಟ್ಜರ್ಲೆಂಡಿನ ದಾವೋಸ್ ಯಾವ್ದ್ರಿ ಸ್ವಿಟ್ಜರ್ಲೆಂಡಿನ ದಾವೋಸ್ ನಲ್ಲಿ ಏನ್ ಮಾಡ್ತಾರ ಈ ಒಂದು ಸಮ್ಮೇಳನ ನಡೆಸಿ ಪ್ರತಿ ವರ್ಷ ಇಡೀ ಜಗತ್ತಿನಲ್ಲಿ ನಡೆದಿರುವಂತ ಇಡೀ ಜಗತ್ತಿನ ಮಟ್ಟದಲ್ಲಿ ಆಗಿರುವಂತ ಜಗತ್ತಿನ ಒಂದು ಅಂತರ್ ಲಿಂಗ ಸಮಾನತೆ ಏನಿದೆಯಲ್ಲ ಈ ಸೂಚಕವನ್ನು ವರದಿ ಬಿಡುಗಡೆ ಮಾಡಿ ಯಾವ ದೇಶದಲ್ಲಿ ಲಿಂಗ ಸೂಚಕದಲ್ಲಿ ಏನೇನು ಅಂತ ರಿಪೋರ್ಟ್ ಮಾಡಿದೆ. ಅವಾಗ ದೇಶವು 193 ದೇಶಗಳಲ್ಲಿ 123 ದೇಶಗಳಲ್ಲಿ 2024 123 ದೇಶಗಳಲ್ಲಿ ಭಾರತ ದೇಶವು 108ನೇ ಸ್ಥಾನದಲ್ಲಿದೆ. ಎಷ್ಟು ಸ್ಥಾನದಲ್ಲಿದೆ? 108 ಸ್ಥಾನದಲ್ಲಿದೆ ಭಾರತ ದೇಶ. 108ನೇ ದೇಶ, 108 ಸ್ಥಾನದಲ್ಲಿರುವ ದೇಶ ಯಾವುದು? ಭಾರತ ದೇಶ. ಹಾಗಾಗಿ ಇದು ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕು? 193ರಲ್ಲಿ 108 ದೇಶ ಭಾರತ ಸ್ಥಾನದಲ್ಲಿ ಲಿಂಗದಲ್ಲಿ ಜಾಸ್ತಿ ಇದೆ ಕಡಿಮೆ ಇದೆ ಪ್ರಾಬ್ಲಮ್. ಅದೇನ್ ಮಾಡ್ಬೇಕು? ಕಡಿಮೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವ್ರಿಗೆ ಮೀಸಲಾತಿ ವಿಧಿಸ್ಕೊಡ್ಬೇಕು. ಅವ್ರು ಕೊಡೋದ್ರಿಂದ ಅವ್ರ ಡೆವಲಪ್ಮೆಂಟ್ ಅವರೇ ಆಗ್ತದೆ. ಸೊ ಈ ತರ ಡಾಟಾಸ್ಗಳನ್ನ ಮೆನ್ಷನ್ ಮಾಡಿ ಎಕ್ಸ್ಪ್ಲೇನ್ ಕೊಡ್ತಾವ. ಆಯ್ತಾ? ಸುಮ್ನೆ ಏನಾದ್ರು ಬರೀಬಾರ್ದು. ತುಂಬಾ ನೀವು ವ್ಯಾಲ್ಯೂಯೇಷನ್ ಮಾಡಿ ನಾನೇ ಮೆಂಟಲ್ ಆಗಿದ್ದೀನಿ. ನಿಜ ನನಗೆ ಗಾಂಧೀಜಿ ಮತ್ತು ಪರಿಸರಕ್ಕೆ ಬೆಳೆಯುತ್ತದೆ. ಗಾಂಧೀಜಿ ಚಿತ್ರ ಗಾಂಧೀಜಿ 4 ಮಕ್ಕಳನ್ನು ಮೆನ್ಷನ್ ಮಾಡಿ ಹೇಳ್ತೀನಿ ಮಾತ್ರ ಚಿತ್ರ ಹಾಕಿಲ್ಲ. ಇಂಥದಾಗ ಮಾಡ್ತಾರೆ ಹೆಸರಾಗಿಲ್ಲ. ನಾನು ಬೇರೆ ಬೇರೆ ತುಂಬಾ ನೋಡ್ಬಿಟ್ಟಿದ್ದೀನಿ ನಿಮ್ಮಂತರಿಗೆ. ಜೈಂಜನೇಯ, ಗಣಪತಿ ಭಕ್ತ, ಆಮೇಲೆ ಈ ಬಾಹುಬಲಿ, KGF ಹುಡುಗಿನ ಹೆಸರು ಶಾಕ್ ಆಗ್ಬೋದೆ. ಒಂದು ಎಕ್ಸಾಮ್ ಇಟ್ಟಾಗ ಎಲ್ಲಾರು ನೋಡಿದೆ. ಅವೆಲ್ಲ ನಾನೇ ಚೆಕ್ ಮಾಡಿದೆ ಹೆಸರಿತ್ತು. ಆಮೇಲೆ ಅವ್ರೇನು ಬರ್ತಾರಲ್ಲ ಅವ್ರ ಹೆಸರು ಏನಂತ ಬಂದಿಲ್ಲ. ಬಂದಾಗ ಆಮೇಲೆ ಬಿಟ್ರು. ಈ ತರ ಮಾಡ್ಬೋದು. ಎಮ್ಮೆಲೆ ನಿಮ್ಮ ಹೆಸರು ಅಪ್ಪಮಾರ್ ಎಷ್ಟು ಕಷ್ಟಪಟ್ಟಿದ್ದಾರೆ ನಿಮ್ಮ ಹೆಸರು ಅಂತ. ನಾಮಕರಣ ಮಾಡಕ್ಕೆ 3 ಜನ ಕೇಳ್ತಾರೆ. ನಂದೇ ಒಂದು ಮಗುವಾಗಿದೆ, ಹೆಣ್ಮಗು. ನಾನು ಹೆಸರಿಡ್ಬೇಕಾದ್ರೆ ಎಷ್ಟು ಜನರಿಗೆ ಕೇಳಿದ್ರೆ ನನಗೆ ಲೆಕ್ಕ ಇಲ್ಲ. ಅಷ್ಟು ಜನರಿಗೆ ಕೇಳಿ ಒಂದು ಒಳ್ಳೆ ಹೆಸರು ಇಟ್ಟಿದ್ವಿ. ಲಹರಿ, ಹೌದಾ? ಲಹರಿ ಅಂತ ಹೆಸರು ಇಟ್ಟಿದ್ದೀರಿ. ತುಂಬಾ ಬ್ರಿಲಿಯಂಟ್ ಅದ. ನನ್ನ ಮಗ ಕರ್ಕೊಂಡ್ಬಂದು ಮಾತಾಡ್ಸ್ಬಿಟ್ರೆ ವಿದ್ಯಾಗ ಹೋಗ್ತೀರಾ ನೀವು. 3 ವರ್ಷದ ಮಗು ಹೆಂಗ ಮಾತಾಡ್ತ? ಯಾವ್ದು ಸ್ಕೂಲ್ ಇಲ್ಲ, ಏನಿಲ್ಲ. ಮನೆಯಲ್ಲೇನೆ ಹಿಂದಿ ಬರುತ್ತೆ, ನಾವು ಲಂಬಾಣಿಸ್ ಬರುತ್ತೆ, ಆಮೇಲೆ ಕನ್ನಡ ಬರುತ್ತೆ, ಆಮೇಲೆ ಇಂಗ್ಲಿಷ್ ಬರುತ್ತೆ. 4 ಲ್ಯಾಂಗ್ವೇಜ್ ಬರ್ತೀವಿ 3 ವರ್ಷದಲ್ಲಿ. ಅಂದ್ರೆ ನನಗೆ ಶಾಕ್ ಆಗತ್ತೆ. ಈ ರೇಂಜಿಗೆ ಸರಿ ಇಟ್ಬಿಡ್ಬೋದು. ಇಷ್ಟೆಲ್ಲ ಓದಿ ನಮಗ ಒಂದು ಲ್ಯಾಂಗ್ವೇಜ್ ಮಾಡೋಣ. ಎಷ್ಟು ಬ್ರಿಲಿಯಂಟ್ ಅದಪ್ಪ ಜನ ಅಂತ. ನಿಜ ಏನ್ ನೋಡ್ತಾ ಇರ್ತಾರ ಅದನ್ನೇ ಮಾತಾಡ್ತಾರೆ. ಅದು ನೋಡಿ ಬರೀ ಯೂಟ್ಯೂಬ್ ಅಲ್ಲಿ ಅದನ್ನ ನೋಡ್ಕೊಂಡು ಬರೀ ರೀಲ್ಸ್ ನೋಡ್ಕೊಂಡು ಅಲ್ಲ ರಾತ್ರಿ ಮಕ್ಕಳ ಹಿಂದಿ ಬಡಿತಾರೆ ನೋಡೋದಿದ್ದೀನಿ ಅಷ್ಟು. ಆ ರೇಂಜಿಗೆ ಯಾಕಂದ್ರೆ ನನಗೆ ನೈಟ್ ನಿದ್ದೆ ಆಗಲ್ಲ. ಯಾಕೆ ನಿದ್ದೆ ಆಗಲ್ಲ? ರಾತ್ರಿ ಮೊಬೈಲ್ ಟೈಮ್ ಅಲ್ಲಿ ರಾತ್ರಿ 1-2 ಗಂಟೆ ಪಪ್ಪ ದೂದು ಅಂದ್ರೆ ಹಾಲು ಪಪ್ಪ ಅಂತ ಬಿಡ್ತಾರೆ. 1-2 ಗಂಟೆ ಅವಾಗ ನೀರು ಕಾಯಿಸಿ ಕೊಡ್ಬೇಕು. ಈ ತರ ಪ್ರಾಬ್ಲಮ್ಸ್ಗಳು ಇರ್ತಾವ. ಅದಕ್ಕಾಗಿ ಮದುವೆಯಾಗಿಂತ ಮೊದಲು ಏನ್ ಮಾಡ್ಬೇಕು ಮಾಡ್ಬೇಕು. ಲಿಂಗ ಸಮಾನತೆ, ಲಿಂಗ ಸಮಾನತೆ ಆಲ್ರೆಡಿ ಮಾಡಿ ಬಂದವ. ತಿಳ್ಕೊಬಾರ್ದು. ಲಿಂಗ ಸಮಾನತೆ 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಮಹಿಳಾ ಸಬಲೀಕರಣ. 2ನೇ ಪಾಯಿಂಟ್ ಇದ್ರೆ ಮಹಿಳಾ ಸಬಲೀಕರಣ. ಮಹಿಳಾ ಸಬಲೀಕರಣ, ಮಹಿಳಾ ಸಬಲೀಕರಣ. 2ನೇ ಪಾಯಿಂಟ್ ಏನ್ರಿ? ಮಹಿಳಾ ಸಬಲೀಕರಣ.
ಸಬಲೀಕರಣ ನೋಡಿ ಇಲ್ಲಿ ಅರ್ಥ ಮಾಡ್ಕೊಂಡು ಎರಡು ಶಬ್ದ ಇದೆ, ಮಹಿಳಾ ಒಂದಿದೆ, ಸಬಲೀಕರಣ. ಅಂದ್ರೆ ಮಹಿಳೆಯರನ್ನು ಸಬಲೀಕರಣ ಎರಡು ಶಬ್ದ ಇದೆ. ಮಹಿಳೆಯರನ್ನು ಆರ್ಥಿಕವಾಗಿ, ರಾಜಕೀಯವಾಗಿ, ಭೌತಿಕವಾಗಿ ಎಲ್ಲಾ ಕ್ಷೇತ್ರಗಳಿಗೆ ಅವರಿಗೆ ಅಧಿಕಾರವನ್ನು ಕೊಡುವುದು. ಏನ್ ಕೊಡೋದ್ರಿ? ಅಧಿಕಾರ ಕೊಡುವುದೇ ಮಹಿಳಾ ಸಬಲೀಕರಣ. ಮಹಿಳೆಯರನ್ನು ಆರ್ಥಿಕವಾಗಿ ಕೊಡಬಹುದು, ರಾಜಕೀಯವಾಗಿ ಕೊಡಬಹುದು, ಭೌತಿಕವಾಗಿ ಕೊಡಬಹುದು. ಇವರು ಅಧಿಕಾರ ಕೊಡುವುದು. ಈಗ ಇದೇ ಈ ಪಾಯಿಂಟ್ ಇರ್ತಾ ಇದೆ. ಅವರಿಗೆ ರಾಜಕೀಯವಾಗಿ ಸಬಲೀಕರಣ ಕೊಡ್ತಾ ಇದ್ದೀವಿ, ಮಹಿಳಾ ಸಬಲೀಕರಣ. ಅವ್ರಿಗೆ ಅಧಿಕಾರ ಕೊಟ್ಬಿಟ್ರೆ ಜಿಲ್ಲೆ ನಾವೆಲ್ಲ ಗಂಡ ಬ್ಯಾಕ್ ಅಂತ ಹೇಳ್ಬೇಕು. ಎಷ್ಟು ಚೆಕ್. ಅದಕ್ಕಾಗಿ ಇನ್ನೊಂದು ಹೇಳಿದ್ರೆ ಹೆಣ್ಣಿಗಳಿಗೆ ಗಂಡಿಗೆ ಯಾವತ್ತು ರಾಜಸ್ಥಾನ ಮಹಾರಾಜರು ದೇಶಗಳು ಕೊಡ್ಬೇಕು. ಅರ್ಥ ಆಯ್ತಾ? ಎಂತ ಒಂದೊಂದು ಹುದ್ದೆಗೆ ಹೋಗ್ರಿ, ಗಂಡಗೆ ಏನ್ ಕೊಡ್ಬೇಕು? ಗಂಡ ರಾಜ ಇದ್ದಾಗ ಹೆಂಡತಿಗೆ ರಾಣಿ ಕಿರೀಟ ಬರುತ್ತೆ. ಆಮೇಲೆ ಗಂಡನ ರಾಜ ಕೊಟ್ಟು ಹೆಂಡತಿಗೆ ರಾಜ. ಹೌದಾ? ಗಂಡ ಒಳ್ಳೆ ಸ್ಥಾನ ಕೊಡ್ಬೇಕು. ನೀವೆಲ್ಲ 4 ಜನ ಇದ್ರಲ್ಲ ಕೊಡ್ಬೋದು. ಓಕೆ, ಮಹಿಳಾ ಸಬಲೀಕರಣ, ಮಹಿಳಾ ಸಬಲೀಕರಣ ಅಧಿಕಾರ ಕೊಡುವುದು. ಸೊ ಅಲ್ಲಿ ಆರ್ಥಿಕ, ರಾಜಕೀಯ, ಭೌತಿಕವಾಗಿ ಅಧಿಕಾರವನ್ನು ಕೊಡುವುದು. ಈ ಮಹಿಳೆಯರನ್ನು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದೆ. ಸಬಲೀಕರಣ ರಾಜಕೀಯ ನೋಡ್ರಿ, ಮಹಿಳೆಯರನ್ನು ಆರ್ಥಿಕ ಕ್ಷೇತ್ರದಲ್ಲಿ ನೋಡ್ಬೋದಾ, ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ನೋಡ್ಬೋದಾ, ಕ್ರೀಡಾ ಕ್ಷೇತ್ರದಲ್ಲಿ ನೋಡ್ಬೋದಾ? ಹೌದಾ? ಕ್ರೀಡಾ ಕ್ಷೇತ್ರದಲ್ಲಿ ನೋಡ್ಬೋದಾ? ಮತ್ತು ಆಮೇಲೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನೋಡ್ಬೋದಾ? ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ನೋಡ್ಬೋದಾ? ಆಮೇಲೆ ಸಾಮಾಜಿಕ ಕ್ಷೇತ್ರದಲ್ಲಿ ನೋಡ್ಬೋದಾ? ಮತ್ತು ಪರಿಸರ ಕ್ಷೇತ್ರದಲ್ಲಿ ನೋಡ್ಬೋದಾ? ಮತ್ತೆ ನೆಕ್ಸ್ಟ್ ಟೆಕ್ನಾಲಜಿ ಮತ್ತೆ ಯಾವ ಕ್ಷೇತ್ರ ನೋಡ್ತೀರಿ? ಹೈಟೆಕ್ ಕ್ಷೇತ್ರದಲ್ಲಿ ನೋಡ್ಬೋದಾ? ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನೋಡ್ಬೋದಾ? ಆಮೇಲೆ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ನೋಡ್ಬೋದಾ? ಕಲೆ ಮತ್ತು ಸಾಹಿತ್ಯ ಅಂದ್ರೆ ಅಲ್ಲೇ ಶಿಕ್ಷಣ ಎಲ್ಲ ಬಂದ್ಬಿಡ್ತಾವ, ಅಲ್ಲಿ ಸಾಹಿತ್ಯದ ಇಲ್ಲಿ ನೋಡ್ಬೋದು. ಈ ಎಲ್ಲಾ ಕ್ಷೇತ್ರಗಳನ್ನು ಪರಿಗಣಿಸಿ ಆ ಮಹಿಳೆ ಸಬಲೀಕರಣ ಆಗಿದೆ. ಭಾರತ ದೇಶವು ಯಾವ ರೇಂಜಿಗೆ ಮಹಿಳಾ ಸಬಲೀಕರಣ ಆಗಿದೆ ಅಂದ್ರೆ ಒಂದರ ಎರಡಲ್ಲ ಸುಮಾರು 10 ಹಲವಾರು ಕ್ಷೇತ್ರಗಳಲ್ಲಿ ಮಹಿಳೆಯರು ಇವತ್ತು ಏನಿದ್ದಾರೆ ಮುಂದಿದೆ. ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಪ್ರಥಮ ಸ್ಥಾನ ತಗೊಂಡಂತ ಒಂದು ಸಣ್ಣ ಮಗು ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನದಲ್ಲಿ ಬರ್ತಾರೆ, ಮೊದಲನೇ ರ್ಯಾಂಕ್ ಆಗಿದೆ. ಒಂದು UPSC ಎಕ್ಸಾಮ್ ಬರೆದ್ರು ಕೂಡ ಮೊದಲನೇ ಸ್ಥಾನದಲ್ಲಿದೆ. ಒಂದು ಸ್ಪೇಸ್ ಟೆಕ್ನಾಲಜಿಯಲ್ಲಿ ಕೂಡ ಮೊದಲನೇ ಸ್ಥಾನದಲ್ಲಿದೆ. ಎಲ್ಲಾ ರಾಜಕೀಯ ಕ್ಷೇತ್ರದಲ್ಲಿ ಅಲ್ಲಿ ಕೂಡ ಮಹಿಳೆಯರಿದ್ದಾರೆ. ಎಲ್ಲಾ ಒಂದು ಎಕನಾಮಿಕ್ ಕ್ಷೇತ್ರದಲ್ಲಿ ಕೂಡ ಮಹಿಳೆಯರಿದ್ದಾರೆ. ಎಲ್ಲಾ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಮಹಿಳೆಯರಿದ್ದಾರೆ. ಎಷ್ಟೋ ಪರಿಸರ ಸಂಬಂಧಪಟ್ಟಂತೆ ಘಟನೆಗಳು ಆದ್ರೂ ಕೂಡ ಅಲ್ಲಿ ನಮ್ಮ ಮಹಿಳೆಯರು ಕಾಣ್ತಾ ಇದ್ದಾರೆ. ಈ ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆಯರು ಏನಾಗಿದ್ದಾರೆ? ಅಭಿವೃದ್ಧಿ ಕ್ಷೇತ್ರ ಆಗಿದ್ದಾರೆ. ಎಕ್ಸಾಂಪಲ್ ಆಗಿ ನೋಡ್ಬೇಕಾದ್ರೆ ಆರ್ಥಿಕ ಕ್ಷೇತ್ರದಲ್ಲಿ ಯಾರಾಗಿದ್ದಾರೆ? ಆರ್ಥಿಕ ಕ್ಷೇತ್ರದಲ್ಲಿ ಯಾರಾರ? ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಮಿನಿಸ್ಟರ್ ಆಗಿದ್ದಾರೆ. ಬರುತ್ತೆ, ಫೈನಾನ್ಸ್ ಕೂಡ ಬರುತ್ತೆ. ಆರ್ಥಿಕ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿ ಭಾರತ ದೇಶವು ಉನ್ನತ ಮಟ್ಟಕ್ಕೆ ತಗೊಂಡು ಇದ್ದಾರೆ. ಹೆಣ್ಮಕ್ಳಿಗೆ ಮೋಟಿವೇಶನ್. ರಾಜಕೀಯ ಕ್ಷೇತ್ರದಿಂದ ನೋಡ್ರಿ, ಇಂದಿರಾ ಗಾಂಧಿ ಇದ್ದಾರೆ. ಭಾರತ ದೇಶದ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ, ಭಾರತ ದೇಶದ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ದೇವಿ ಪಾಟೀಲ್, ಭಾರತ ದೇಶದ ಮಹಿಳಾ ರಾಜ್ಯಪಾಲ ಸರೋಜಿನಿ ನಾಯ್ಡು, ಭಾರತ ದೇಶದ ಮಹಿಳಾ ಸಿಎಂ ಮುಖ್ಯಮಂತ್ರಿ ಸುಜಾತಾ ಕೃಪಲಾನಿ, ಮೊದಲ ವಿಶ್ವಸಭೆಯ ಸಾಮಾನ್ಯ ಅಧ್ಯಕ್ಷ ವಹಿಸಿದ ಮಹಿಳೆ ವಿಜಯಲಕ್ಷ್ಮಿ ಪಂಡಿತ. ಹೀಗೆ ಹಲವಾರು ಮಹಿಳೆಯರು ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಮತ್ತೇನೇ ಬೇಕು ವಿಷಯ ಅಂತ ಒಂದು ಪ್ರಬಂಧವನ್ನು ಬರೆದಿದೆ. ಸ್ಟಾರ್ಟ್ ಕ್ರೀಡಾ ಕ್ಷೇತ್ರದಲ್ಲಿ ನೋಡಿ, ಕ್ರೀಡಾ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ IPL ಮತ್ತು ಭಾರತ ದೇಶದಲ್ಲಿ ಪ್ರತಿ ವರ್ಷ IPL ಮಾಡಿದ್ರ ಫಸ್ಟ್ ವೈಲ್ಡರ್ ಈ ಸರಿ ನಮ್ದೇ IPL ಅವರು ವಿನ್ ಆದ್ರು, ನಂತರ ಖುಷಿ ವಿನ್ ಆದ್ರು. ನಿಮ್ಗಾಗಿ ಟಿ-ಶರ್ಟ್ ತೋರಿಸ್ಕೊಟ್ರು. ಅದು ಹೆಚ್ಚು ಲಕ್ ಆಗಿದೆ ಬೆಳೆದಿಂದ, ಲಕ್ ಆಗಿದೆ ಬೆಳೆದಿಂದ ಅದಕ್ಕೆ ಖುಷಿ ಗೆದ್ರು. ಓಕೆನಾ? ಹಾಗಾಗಿ ಕ್ರೀಡಾ ಕ್ಷೇತ್ರದಲ್ಲಿ ನೋಡ್ರಿ, ಮಿತಾಲಿ ರಾಜ್, ಆಮೇಲೆ ರಾಮತ್ ಸಿಂಗ್ ಅವರು, ಆಮೇಲೆ ದೀಪಾ ಯಾವ PT ಉಷಾ, ಶಾನಿ ಮಿರ್ಜಾ,
ಎಲ್ಲ ಒಂದಲ್ಲ ತುಂಬಾ ಜನ ಇದ್ದಾರೆ. ಆಮೇಲೆ ಇವರು ಚೇತನ್ ಕೀರ್ತಿ ಗೊತ್ತಲ್ಲ, ಹಿಮಾದಾಸ್ ಅವರೆಲ್ಲ ಹೆಸರು ಬರೀಬೇಕು. ಹಿಮಾದಾಸ್ ಹೆಂಗ್ ಗೊತ್ತಾ, ಎಷ್ಟು ಬಡತನದಿಂದ ಹುಟ್ಟಂತ ಮಗು. ಸೂಜಿಯಲ್ಲಿ ಕಟ್ರಿ, ಕಾಲಕ್ಕೆ ಸೂಜಿಲ್ಲ, ಹೆಂಗ್ ಪ್ರಾಕ್ಟೀಸ್ ಮಾಡ್ತಾಳೆ ಮನೆಯಲ್ಲಿ ಗದ್ದೆ ಕೆಲಸ, ಗದ್ದೆ ಗೊತ್ತಲ್ಲ ಇಷ್ಟ ಮಟ್ಟ ನೀರಿರುತ್ತೆ, ಆ ಗದ್ದೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರು. ಗದ್ದೆ ಅಂದ್ರೆ ಒಂದು ಸಸಿಗಳು ಈ ದಿವಸ ಆಸಕ್ತಿ ಬಿಡ್ಬೇಕಾದ್ರೆ ನಡ್ಕೊಂಡು ಹೋಗ್ತಿದ್ದಿಲ್ಲ, ರನ್ನಿಂಗ್ ಮಾಡಿ ಬಿಡ್ತಿದ್ರು. ಪ್ರಾಕ್ಟೀಸ್ ಕೊಡು. ಅದಕ್ಕೆ ಏನ್ ಬಿಡ್ತೀವಿ, ಚಿಂತೆ ಹಿಮಾದಾಸ್ ಎಷ್ಟು ನೋಡಿ ಪವರ್ಫುಲ್ ಹಿಮಾದಾಸ್ ಅಂತೇಳಿ ಅವ್ರ ಹೆಸರುಗಳು. ಇಂಥ ಒಂದು ಬಡತನಗಳಿಂದ ಹುಟ್ಟಿದ ಸುಮಾರು ಒಂದು 7-8 ಬಂಗಾರ ಪದಕ ತಗೊಂಡ್ರು. ಇಲ್ಲ ಮೆನ್ಷನ್ ಮಾಡಿ ಇಂಟ್ರೊಡಕ್ಷನ್ ಮೂರ್ತಿಗಳು ಸಿಗ್ತಾರೆ, ಇಷ್ಟೇ ಅಂತಲ್ಲ. ಸೊ ಚೆಸ್ ನಲ್ಲಿ ಸಿಗ್ತಾರೆ, ಹಾಕಿಯಲ್ಲಿ ಸಿಗ್ತಾರೆ, ಫುಟ್ಬಾಲ್ ಅಲ್ಲಿ ಸಿಗ್ತಾರೆ, ಕ್ರಿಕೆಟ್ ಅಲ್ಲಿ ಸಿಗ್ತಾರೆ, ಈ ಕಬಡ್ಡಿಯಲ್ಲಿ ಕೂಡ ಸಿಗ್ತಾರೆ. ಹೌದಾ, ಇವ್ರೆಂಟು ಜನರಲ್ಲಿ ಸಿಗ್ತಾರೆ. ಸೊ ಈ ಪ್ರೋ ಕಬಡ್ಡಿ ಪುರುಷರ ಆಗ್ತೈತೆ, ಮುಂದಿನ ದಿನಮಾನದಲ್ಲಿ ನಮ್ಮ ಹೆಣ್ಮಕ್ಳು ಕೂಡ ಕಬಡ್ಡಿ ಆಗುತ್ತೆ. ಹೌದಲ್ಲ, ಆಗುತ್ತೆ ಇಲ್ಲ ಆಗುತ್ತೆ, ಡೌಟೇ ಇಲ್ಲ. ಹಾಗಾಗಿ ಪ್ರೋ ಕಬಡ್ಡಿಯಲ್ಲಿ ಬೆಂಗಳೂರು ಟೀಮ್ 3 ಗೆದ್ದಿದೆ, 3 ಸೋತಿದೆ ಅಂತ ಹೇಳಿ. ಬೆಂಗಳೂರು ಬುಲ್ಸ್ ಟೆಕ್ನಾಲಜಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ದೇಶದ ಮೊಟ್ಟ ಮೊದಲ ಬಾರಿಗೆ ಗಗನಯಾನ ಯಾರು? ಪ್ರಪಂಚದಲ್ಲಿ ಭಾರತದ ಕಲ್ಪನಾ ಚಾವ್ಲಾ ಇಲ್ಲಿವರೆಗೂ ಯಾರು ನನ್ನ ಮಹಿಳೆ ಇವರೆಲ್ಲ ಮೆನ್ಷನ್ ಮಾಡ್ತೀವಿ, ಇವೆಲ್ಲ ಮೆನ್ಷನ್ ಮಾಡಿದ್ರಿ. ಸಾಮಾಜಿಕ ಕ್ಷೇತ್ರದಲ್ಲಿ ಸುಧಾ ಮೂರ್ತಿ ಅವರು ಡಾಲಾ ಸೋಷಿಯಲ್ ಅಂತ ಒಂದು ಬುಕ್ಸ್ ಬರ್ತದೆ. ಡಾಲಾ ಸೋಷಿಯಲ್, ಈ ಡಾಲಾ ಸೋಷಿಯಲ್ ಬುಕ್ಸ್ ಮತ್ತೆ ಇನ್ನೊಂದು ಯಾವ್ದು ಬುಕ್ಸ್ ಬರ್ತಿದ್ದಾರಲ್ಲ, ಒಂದು 2023 FA ಎಕ್ಸಾಮ್ ಕೇಳಿದ್ರೆ 2023 ಸುಧಾ ಮೂರ್ತಿ ಅವರ ಬುಕ್ಸ್ ಮಿಲಿಯನ್ಸ್ ಏನಿದೆ ನಮ್ಗೆ ಸರಿಯಾಗಿ ನೆನಪು ಬರ್ತಾ ಇಲ್ಲ. ಕೇಳಿದ್ರೆ ಸುಧಾ ಮೂರ್ತಿ ಅವರ ಬುಕ್ಸ್ ಹೆಸರಿದೆ. ಇನ್ನೊಂದು ಯಾವ್ದು ಡಾಲಾ ಸೋಷಿಯಲ್ ಕೇಳಿದಾರೆ ಆಲ್ರೆಡಿ, ಇನ್ನೊಂದು ಬರ್ತಿದ್ರು ಗೊತ್ತಿಲ್ವಾ? ಸೊ ಅವರೆಲ್ಲ ಬರಿಬೇಕು. ಪರಿಸರ ಸಂಬಂಧಪಟ್ಟಂತೆ ಸಾಲುಮರದ ತಿಮ್ಮಕ್ಕ, ಅದು ಬಿಟ್ಟರೆ ಮಾತೇ ಇಲ್ಲ. ಸಾಲುಮರದ ತಿಮ್ಮಕ್ಕ ತಗೊಳ್ಳೇಬೇಕು. ಸಾಹಿತ್ಯ ಕ್ಷೇತ್ರದಲ್ಲಿ ಡ್ಯೂರೆಟಿ ಕವಿಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾಮೂರ್ತಿ ಇಲ್ಲಿಂದ ಬರ್ತಾಳೆ, ಸಾಮಾಜಿಕ ಕ್ಷೇತ್ರ ಬರ್ತಾವ, ಅಲ್ಲಿ ಕೂಡ ಜನ ಬರ್ತಾರೆ. ನೀವು ಎಲ್ಲಾ ಕ್ಷೇತ್ರಗಳನ್ನು ಪರಿಗಣಿಸಿದರೆ ಭಾರತ ದೇಶದಲ್ಲಿ ಮಹಿಳೆಯರು ಬಲಕ್ಕೆ ಹೊಂದಿದೆ ಅಂತ ಇದು ಕೂಡ ನೀವು ಪ್ರಬಂಧದಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಯಾವ ಕ್ಷೇತ್ರದಲ್ಲಿ ಸಬಲೀಕರಣ ಆಗಿದ್ದಾರೆ, ಎಲ್ಲಾ ಕ್ಷೇತ್ರಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನಮ್ಮ ಮಹಿಳೆ. ಓಕೆ, ಇದು ನೀವು ಮೆನ್ಷನ್ ಮಾಡಿ ಬರೀಬೇಕು. ನೆಕ್ಸ್ಟ್ ಮತ್ತೇನು ಮತ್ತೇನ್ರಿ ಮೂರನೇದೇನು? ಅಲ್ಲಲ್ಲ, ಇದರಲ್ಲಿ ಏನು 2 ಪಾಯಿಂಟ್ ಏನ್ ಬರ್ತಿದ್ದೀನಿ, 2 ಬರ್ತಿದ್ದೀನಿ. ಮತ್ತೆ ಲಿಂಗ ಸಮಾನತೆ ಒಂದಾಯ್ತು, ಮಹಿಳಾ ಸಬಲೀಕರಣ ಒಂದಾಯ್ತು. ರಾಜಕೀಯ ರಂಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರು ಒಂದು ಬರ್ಕೊಂಡ್ರೆ ಎಕ್ಸ್ಪ್ಲೇನ್ ಬೇಕಾದ್ರೆ ಬೇಡ. ರಾಜಕೀಯ ರಂಗದಲ್ಲಿ ಹೆಚ್ಚಳ ರಾಜಕೀಯ ರಂಗದಲ್ಲಿ ಹೌದ್ರಲ್ಲಿ ಮಹಿಳೆಯರು ಜಾಸ್ತಿ ಇರ್ತಾರೆ, ಇಂಟ್ರೆಸ್ಟ್ ಬರ್ತಾವ ರಾಜಕೀಯದಲ್ಲಿ. ಇದು ಕೂಡ ಬರೀಬೇಕು. ನೆಕ್ಸ್ಟ್ ಏನ್ ಮಾಡ್ಬೋದು? ಜಿಡಿಪಿ ದರದಲ್ಲಿ ಹೆಚ್ಚಳ. ಯಾಕಂದ್ರೆ 48% ನಮ್ಮ ಮಹಿಳಾ ಜಿಡಿಪಿ ಕೊಡ್ತಾ ಇದೆ, ಅದನ್ನು ಕೂಡ ಬರೀಬಹುದು. ನೆಕ್ಸ್ಟ್ ಜಿಡಿಪಿ ದರದಲ್ಲಿ ಹೆಚ್ಚಳ, ಅದು ಹೆಂಗೋ ಏನು ಎಲ್ಲ ಬರೀಬೇಕು. ಆರ್ಥಿಕ ಸ್ವಾವಲಂಬನೆ ಆರ್ಥಿಕ ಸ್ವಾವಲಂಬನೆ ಸಾಕಿ ಎಕ್ಸ್ಪ್ಲೇನ್ ಬರ್ಬೋದು. ಏನೈತ್ರಿ? ಸರ್ಕಾರ ಇಲ್ಲೊಂದು ಕೆಲವಷ್ಟು ಯೋಜನೆಗಳಿದ್ದಾವೆ, ನಾನು ಕೊಡ್ತೀನಿ ಬರ್ಕೊಂಡ್ರೆ ಎಲ್ಲಿ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ಮಹಿಳೆಯರು ಯೋಜನೆಗಳು ಸಶಕ್ತಿ ಭಾರತಕ್ಕಾಗಿ ನಾರಿ ಶಕ್ತಿಯ ರಕ್ಷಣೆ.
ಇದು ಹೆಡ್ಡಿಂಗ್ ಹಾಕೊಂಡು ಬಹಳ ಇಂಪಾರ್ಟೆಂಟ್. ಸ್ವಶಕ್ತಿ ಭಾರತಕ್ಕಾಗಿ ನಾರಿ ಶಕ್ತಿಯ ರಕ್ಷಣೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಯೋಜನೆಗಳು ಅದಾವು, ಎಲ್ಲೆಲ್ಲಿ ಇಂಪಾರ್ಟೆಂಟ್ ಆದ್ರೆ ನಾವು ಇದು ತೆಗಿತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಒಂದನೇದ್ದು ಒಂದು ರಾಷ್ಟ್ರ ಒಂದು ತುರ್ತು ಸಂಖ್ಯೆ. ಒಂದು ರಾಷ್ಟ್ರ ಒಂದು ತುರ್ತು ಸಂಖ್ಯೆ. ಯಾವ ಸಂಖ್ಯೆ ಅಂತಂದಾಗ 1 1 2. ಹೌದಾ? 1 1 2 ಇದು ಮಾಡ್ತಾರಲ್ಲ, ರಾಜ್ಯದಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನೇ ಪ್ರಾಬ್ಲಮ್ಸ್ ಆದ್ರೆ ನಾವೇನ್ ಮಾಡ್ತೀವಿ? 1 1 2 ಡಬಲ್ ಅವರಿಗೆ ಏನ್ ಮಾಡ್ತೀವಿ? ಕೇರ್ ಮಾಡ್ತೀವಿ, ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೋತೀವಿ. ಇದು ಮಹಿಳೆಯರ ಒಂದು ಸುಶಕ್ತಿಗೋಸ್ಕರ, ಒಂದು ರಕ್ಷಣೆಗೋಸ್ಕರ ಬಂದಿದೆ. ಸುರಕ್ಷಿತ ನಗರ ಯೋಜನೆ. ಸುರಕ್ಷಿತ ನಗರ ಯೋಜನೆ ಅಂತಂದಾಗ ಏನಂದ್ರೆ, ಅಹಮದಾಬಾದ್, ಮುಂಬೈಯಲ್ಲಿ, ಈ ಬೆಂಗಳೂರಿನಲ್ಲಿ ನೋಡಿ, ಗುಜರಾತ್ ನಲ್ಲಿ, ಹೈದರಾಬಾದ್ ನಲ್ಲಿ, ಚೆನ್ನೈನಲ್ಲಿ, ಸೊ ಇವೆಲ್ಲ ಪ್ರಮುಖವಾದ ನಗರಗಳಾದ ಗೊತ್ತಾ? ಅವೆಲ್ಲಾ ನಗರಗಳಲ್ಲಿ ಸುರಕ್ಷಿತವಾಗಿ ನಗರ ಯೋಜನೆ ಜಾರಿ. ಆ ನಗರ ಯೋಜನೆ ಜಾರಿ ಇರ್ತದೆ ಅಂತ ಅಲ್ಲಿ ಮಹಿಳೆಯರನ್ನು ಪ್ರಾಬ್ಲಮ್ ಆಗೋ ಸಂದರ್ಭದಲ್ಲಿ ನಾವು ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಬಿಟ್ಟಲ್ಲಿ ಸಾಲ್ವ್ ಮಾಡಬಹುದು ಅಂತ ಇದು ಸುರಕ್ಷಿತ ನಗರ ಯೋಜನೆ ಜಾರಿ ಮಾಡ್ತಾರೆ. ಆಮೇಲೆ ಒನ್ ಸ್ಟಾಪ್ ಸೆಂಟರ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಒನ್ ಸ್ಟಾಪ್ ಯೋಜನೆ, ಒನ್ ಸ್ಟಾಪ್ ಸೆಂಟರ್. ಒನ್ ಸ್ಟಾಪ್ ಸೆಂಟರ್ ಅಂತಂದ್ರೆ ಏನು? ಒನ್ ಸ್ಟಾಪ್ ಸೆಂಟರ್ ಅಂದ್ರೇನು? ಖಾಸಗಿ ಮತ್ತು ಸಾರ್ವಜನಿಕರ ಕುಟುಂಬ ಸಮುದಾಯಗಳು ಸೊ ಆ ಒಂದು ಸ್ಥಳದಲ್ಲಿ, ಖಾಸಗಿ ಇರಲಿ, ಕುಟುಂಬ ಇರಲಿ, ಸಮುದಾಯದಲ್ಲಿ, ಆ ಸಮುದಾಯದಲ್ಲಿ ಏನು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿರ್ತಾವಲ್ಲ, ಆ ಸಂಬಂಧಪಟ್ಟಂತೆ ಪರಿಹಾರ ಕೊಡಕ್ಕೆ ಒನ್ ಸ್ಟಾಪ್ ಸೆಂಟರ್ ಅಂತ ಒಂದು ಸ್ಥಾಪನೆ ಮಾಡಿ. ಇಲ್ಲ ಅವರು ಅಷ್ಟೇ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಕ್ಕೆ ಒಂದು ಸೆಂಟರ್ ಇದೆ. ಸೊ ಇದು ಬೇಕಾದ್ರೆ ನೀವು ಒಂದು 10 ಸ್ಕೀಮ್ ಇದೆ, ನಿಮ್ಗೆ 50 ಕಳಿಸ್ತೀನಿ. ಅರ್ಥ ಆಯ್ತಾ? ಓಕೆನಾ? ಹೆರಿಗೆ ರಜೆ ಅಂತ ಬರ್ತವೆ, ಇಂಪಾರ್ಟೆಂಟ್ ಇದು ಬರ್ತವೆ. ಹೆರಿಗೆ ರಜೆ ಅಂದ್ರೆ ಏನು? ಮಹಿಳೆಯರು ಏನಪ್ಪಾ ಉದ್ಯೋಗ ಮತ್ತು ಪ್ರಗತಿಯಲ್ಲಿ ಗರ್ಭಾವಸ್ಥೆ 12ರಿಂದ 26 ವಾರಗಳಿಗೆ ತಂದಿದ್ದೀವಿ. ಎಷ್ಟ್ರಿ? ಮೊದಲು 12 ಇತ್ತು, ಪ್ರಸ್ತುತ ಏನ್ರಿ 26 ವಾರ. 20 ವಾರ ಅಂದ್ರೆ ಎಷ್ಟು ತಿಂಗಳಾಗತ್ತ? 26 ವಾರ ಅಂದ್ರೆ 6 ತಿಂಗಳು. ಅವು ಅಷ್ಟು ಹೆರಿಗೆ ರಜಾ ಅವಕಾಶ ಕೊಡ್ಬೇಕಂತ ಈ ಮಹಿಳೆಯರಿಗೆ ಸಂಬಂಧಪಟ್ಟದ್ದು ಎಲ್ಲ. ಆಮೇಲೆ ಇನ್ನೊಂದೇನ, ಗರ್ಭಪಾತ ಕಾಲಮಿತಿ. ಗರ್ಭಪಾತಕ್ಕೆ ಕಾಲಮಿತಿ. ಸೊ ಇಲ್ಲಿ ಏನಪ್ಪಾ ಅಂದ್ರ, ದೌರ್ಜನ್ಯಕ್ಕೊಳಗಾದ ಮಹಿಳೆಯರನ್ನು ಪರಿಹಾರ ಒದಗಿಸಲು ಕೇಂದ್ರ ಸರ್ಕಾರ ವೈದ್ಯಕೀಯ ಕಾರ್ಯ ಗರ್ಭಪಾತ ಕಾಯ್ದೆ ತಂದು 20 ವಾರಗಳಿಂದ 24 ವಾರಗಳಿಗೆ ಹೆಚ್ಚಿಸಿದೆ. 20 ವಾರ ಇದ್ದು ಇದರಿಂದ 24 ವಾರಗಳಿಗೆ ಹೆಚ್ಚಿಸಿದ್ವಿ. ಕಳಿಸ್ತೀವಿ. ಯೋಜನೆಗಳದಾವ, ತುಂಬಾ ಯೋಜನೆಗಳದಾವ, ಇವೆಲ್ಲ ಬರ್ಕೋಬೇಕು. ಈ ಸ್ಯಾನಿಟರಿ ಪ್ಯಾಡ್ಗಳು, ಮಿಷನ್ ಶಕ್ತಿಗಳು, ಇವೆಲ್ಲ ಅದಾವ. ಒಂದು 10 ಯೋಜನೆಗಳು PDF ಅದಾವ, ಕಳಿಸ್ತೀನಿ. 10 ಅದಾವು. ಆ 10 ಯೋಜನೆಗಳು ಸಂಪೂರ್ಣವಾಗಿ ಎದಕ್ಕೆ? ನಾರಿ ಶಕ್ತಿಯ ರಕ್ಷಣೆಗೋಸ್ಕರ. ನಾರಿ ಶಕ್ತಿಯ ರಕ್ಷಣೆ ಅಂದ್ರೆ ಮಹಿಳಾ ರಕ್ಷಣೆಗೋಸ್ಕರ, ಮಹಿಳಾ ಸುಧಾರಣೆಗೋಸ್ಕರ, ರಕ್ಷಣೆಗೋಸ್ಕರ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಪ್ರಮುಖವಾದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅರ್ಥ ಆಯ್ತಾ? ಸೊ ಇಷ್ಟು ಎಲ್ಲ ತುಂಬಾ ಯೋಜನೆಗಳು. ಆಮೇಲೆ ನಿಮ್ಗೆ ನಾರ್ಮಲ್ ಆಗಿ ಏನಂದ್ರೆ, ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರೆ ಬಹಳ ಇಂಪಾರ್ಟೆಂಟ್. ಸೊ ಯಾವ ಕ್ಷೇತ್ರ ಅಂತಂದಾಗ ಒಂದು ಸೆಕೆಂಡ್ ಬರ್ಕೊಂಡು, ಮಹಿಳೆಯರ ಜೀವನದಲ್ಲಿ ಸುಲಭಗೊಳಿಸಲು ಕೆಲಸ ಮಾಡಲಾಗುತ್ತದೆ. ಮಹಿಳೆಯರ ಜೀವನದಲ್ಲಿ ಸುಲಭಗೊಳಿಸುವ ಕೆಲಸ ಮಾಡಲಾಗಿದೆ. ಒಂದು ಸ್ವಚ್ಛ ಭಾರತ. ಯಾವುದೇ ಸ್ವಚ್ಛ ಭಾರತ ಮಿಷನ್. ಈ ಸ್ವಚ್ಛ ಭಾರತ ಮಿಷನ್ದಲ್ಲಿ ಇದು ಡಾಟಾ ಇದೆ. 11.72 ಕೋಟಿ 11.72 ಕೋಟಿ ಶೌಚಾಲಯ ನಿರ್ಮಿಸಲಾಗಿದೆ. ಇವೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ 11.72 ಕೋಟಿ ಶೌಚಾಲಯಗಳು ನಿರ್ಮಿಸಲಾಗಿದೆ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ.
ಮಹಿಳೆಯರು. ಆಮೇಲೆ ಪ್ರಧಾನಮಂತ್ರಿ ಆವಾಸ ಯೋಜನೆ, ಪ್ರಧಾನಮಂತ್ರಿ ಆವಾಸ ಯೋಜನೆ, ಪ್ರಧಾನಮಂತ್ರಿ ಆವಾಸ ಯೋಜನೆ, ಪ್ರಧಾನಮಂತ್ರಿ ಆವಾಸ ಯೋಜನೆ. ಪ್ರಧಾನಮಂತ್ರಿ ಆವಾಸ ಯೋಜನೆಯಲ್ಲಿ ಶೇಕಡಾ 69ಕ್ಕಿಂತ ಹೆಚ್ಚಿನ ಮನೆಗಳು ಮಹಿಳೆಯರ ಹೆಸರಿನಲ್ಲಿ ಅಥವಾ ಜಂಟಿ ಹೆಸರಿನಲ್ಲಿ ನಲ್ಲಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ 69ಕ್ಕಿಂತ ಹೆಚ್ಚು ಮನೆಗಳು ಮಹಿಳೆಯರ ಹೆಸರಿನಲ್ಲಿದೆ. ತುಂಬಾ ಇಂಪಾರ್ಟೆಂಟ್ ಇದು. ಯಾಕೆ ಮಹಿಳೆಯರು ನಾವು ಇದು ರಕ್ಷಣೆ ಮಾಡ್ತಿದ್ರೆ 69% ಹೆಚ್ಚು ಮಹಿಳೆಯರು ಮಹಿಳೆಯರ ಹೆಸರಿನಲ್ಲಿದೆ ಅಥವಾ ಜಂಟಿ ಹೆಸರಿನಲ್ಲಿ ಬೇರೆ ಹೆಸರುಗಳಿದೆ. ಇವೆಲ್ಲ ಡಾಟಾ ಸರಿಯಾಗಿ ಬರ್ತಾ ಇದೆ ನೋಡಿ. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಿ ರಾಂಗಿಗಳು. ಆಮೇಲೆ ಪ್ರಧಾನಮಂತ್ರಿ ಅನ್ನ ಯೋಜನೆ, ಪ್ರಧಾನಮಂತ್ರಿ ಅನ್ನ ಯೋಜನೆಯಲ್ಲಿ 80 ಕೋಟಿ ಜನರು ತಿಂಗಳಿಗೆ 5 ಕಿಲೋಮೀಟರ್ ಉಚಿತ ಆಹಾರ ಧಾನ್ಯಗಳನ್ನು ತೆರೆದಿದ್ದಾರೆ. 4ನೇದು ಜಲ ಜೀವನ್ ಮಿಷನ್. ಈ ಜಲ ಜೀವನ್ ಮಿಷನ್ ಅಲ್ಲಿ 13 ಕೋಟಿ ಮನೆಗಳಲ್ಲಿ ನಲ್ಲಿ ನೀರು ಲಭ್ಯವಿದೆ. 13 ಕೋಟಿ ಅಷ್ಟು ಮಹಿಳೆಯರಿಗೆ ಸಂಬಂಧಪಟ್ಟಂತಿರಲ್ಲ, ಪುರುಷರಿಗೆಲ್ಲ. ಅದಕ್ಕೆ ಡಾಟಾ ಸಂಬಂಧಪಟ್ಟ ನೋಡಿ. ಸ್ವಚ್ಛ ಭಾರತ ಅಭಿಯಾನ ಅಂತ ಕರಿತೀವಿ. ಸ್ವಚ್ಛ ಭಾರತ ಅಭಿಯಾನ ಅಂದ್ರೆ 2014 ಅಕ್ಟೋಬರ್ 2ನೇ ತಾರೀಕು. ಹೌದಿಲ್ರಿ? ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ದಿನದಿಂದ ಇದು ಸ್ವಚ್ಛ ಭಾರತ ಮಿಷನ್ ಬಂತು. ಈ ಸ್ವಚ್ಛ ಭಾರತ ಮಿಷನ್ದಲ್ಲಿ ಬರೀ ಮಹಿಳೆಯರಿಗೋಸ್ಕರ ಶೌಚಾಲಯ ನಿರ್ಮಿಸಲಾಗಿಕ್ಕೆ 11.72 ಕೋಟಿ ರೂಪಾಯಿಗಳು ಮೀಸಲಿಟ್ಟರು. ಇವೆಲ್ಲ ಬಜೆಟ್ ಆಟ. ಎಲ್ಲಿ ಡಾಟಾ ಸಿಗ್ತಾವ್ರಿ? ಕರ್ನಾಟಕ ಭಾರತ ಆರ್ಥಿಕ ಸಮೀಕ್ಷೆಯಲ್ಲಿ ಸಿಗುವಂತವು. ನೀವು ಎಲ್ಲಿ ಟಿಪ್ಪರ್ ಸಿಗಲ್ಲ. ಸೊ ಅದಕ್ಕಾಗಿ ನಾನು ಡಾಟಾ ನೋಡಿ ಹೇಳಿದ್ದೆ. 11.72 ಕೋಟಿ ಶೌಚಾಲಯ ನಿರ್ಮಿಸಿದ್ರು. ಆಮೇಲೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 61%ಕ್ಕಿಂತ ಹೆಚ್ಚು ಮನೆಗಳು ಮಹಿಳೆಯರಿದ್ದಾರೆ. ಅದು ಬಿಟ್ರೆ ಜಂಟಿ ಒಂದು ಮಾಡ್ಕೊಂಡು ಆ ಮಹಿಳೆಯರಿದ್ದಾರೆ. ಎಲ್ಲಾನು ನೋಡಿ, ಹಳ್ಳಿಯಲ್ಲಿ ಮನೆಗಳು ಬರ್ತಾವಂತ ಪುರುಷರು ಕೊಡಲ್ಲ. ಅವ್ರು ಏನ್ ಪಾಪ ಮಾಡಿದ ಅವ್ರ ಹೆಸರನ್ನ ಹೊಂದಲ್ಲ. ನಮ್ಮ ಒಂದು ಹೆಣ್ಮಕ್ಳ ಇದ್ರ ಮ್ಯಾಗ ಹೆಸರು ಬರ್ತಾವ. ಗೌರ್ಮೆಂಟ್ ಆಫೀಸ್ ಬರಲ್ಲ. ಸೊ ನಾರ್ಮಲ್ ಆಗಿ ಇದ್ದಾರೆ ಬಂತು. ಏನ ಅರ್ಜುನ, ನೀನ್ ಹೆಸರು ಬಂದಿದ್ದೇನೋ? ಬಂದಿದ್ದ? ಬಂದಿಲ್ಲ. ಈಗ ಬಂದಿದ್ರೆ ಏನ್ ಹೆಣ್ಮಕ್ಳ ಪಡ್ಕೊಂಡ್ಬಿಡ್ತಾರೆ. ಪ್ರಧಾನಮಂತ್ರಿ ಅನ್ನ ಯೋಜನೆ, ಹೌದಾ? ಪ್ರಧಾನಮಂತ್ರಿ ಅನ್ನ ಯೋಜನೆ 80 ಕೋಟಿ ಜನರು ತಿಂಗಳಿಗೆ 5 ಕಿಲೋಮೀಟರ್ ಉಚಿತ ಆಹಾರವನ್ನು ದಾನ ಮಾಡಿ ಪಡೆದು ಬಂದಿತ್ತು. ಇದು ಬಾಯಿ ಏನಪ್ಪಾ ಅಂತಂದ್ರ ಜಲ ಜೀವನ್ ಮಿಷನ್ ಗೊತ್ತಲ್ಲ. ಪ್ರತಿ ಮನೆಗಳಿಗೆ 55 ನೀರು, ಇದು ಯಾವುದು? ನಲ್ಲಿ ನೀರು 55, ಹೌದಾ? ಇದು ಒದಗಿಸಿಕೊಡುವುದು ಜಲ ಜೀವನ್ ಮಿಷನ್ ಅಡಿಯಲ್ಲಿ ಭಾರತ. ಅಲ್ಲಿ 13 ಕೋಟಿ ಮನೆಗಳಲ್ಲಿ ನೀರು ಲಭ್ಯ ಇರೋದು. ಅದು ಮಹಿಳೆಯರಿಗೆ ವಿಶೇಷವಾಗಿ ಕೊಟ್ಟಂತದ್ದು. ಇಷ್ಟು ಕೂಡ ನಿಮ್ಗೆ ಟಾಟಾ ಬರ್ಕೊಂಡು ಒಂದು ಪೇಜ್ ಅಲ್ಲಿ ಬರೀಬಹುದು ಅಂತ ಇಲ್ಲ. ಇಷ್ಟು ಇದು ಲಾಸ್ಟಿಗೆ ಏನೈತ್ರಿ? ಉಪಸಂಹಾರ ಏನಂದ್ರೆ 100 ಜನ 100 ತರ ಕೊಡ್ಬೋದು. ಓಕೆನಾ? 100 ಜನ ಏನ್ ಮಾಡ್ಬೋದು? 100 ತರ ಕೊಡ್ಬೋದು. ಉಪಸಂಹಾರವನ್ನು ಇಡೀ ಪ್ರಬಂಧವನ್ನು ಏನೇನು ಸಮಗ್ರವಾಗಿ ಒಳಗೊಂಡಿರುತ್ತೋ ಆ ಪ್ರಬಂಧವನ್ನು ಸಂಪೂರ್ಣವಾಗಿ ಮತ್ತು ಮುಂದೆ ಭವಿಷ್ಯದಲ್ಲಿ ನೀವು ಏನ್ ಹೇಳಕ್ ಹೋಗ್ತಾ ಇದ್ದೀರೋ ಅದು ಸಮಗ್ರವಾಗಿ ನಿಮ್ದೇ ಒಂದು ಶೈಲಿಯಲ್ಲಿ
ಒಂದು 7ರಿಂದ ಒಂದು 8 ಅಥವಾ 10 ಲೈನ್ ಒಳಗಡೆ ಸಂಪೂರ್ಣವಾಗಿ ಉಳಿದಿದೆ. ಓಕೆನಾ? ಸೊ ಹಾಗಾಗಿ ಅದು ಅಂಬೇಡ್ಕರ್ ಅವರು ಹೇಳ್ತಾರಲ್ಲ, ಒಳ್ಳೆ ಕೊಟೇಶನ್ ಕೊಡ್ತಾರೆ, ಎಲ್ಲಿ ಒಳ್ಳೆಯದು ಪ್ರಗತಿಯನ್ನು ಸಾಧಿಸ್ತಾರೋ ಅಲ್ಲಿ ಆ ನಮ್ಮ ದೇಶ ಅಭಿವೃದ್ಧಿ ಆಗಿದೆ ಅಂತ ನಾನು ಹೇಳಬಲ್ಲೆ. ಅದು ಈಗ ಒಂದು ಅಕ್ಷರದಿಂದ ಸತ್ಯವಾಗುತ್ತಿದೆ. ಮಹಿಳೆಯರಿಗೆ 33% ಮೀಸಲಾತಿಯನ್ನು ಒದಗಿಸುತ್ತಿದ್ದರಿಂದ ಸೊ ಭಾರತದ ಮಾತೃಭೂಮಿಯನ್ನು ಏನು ಮುಖ್ಯ ಮಾಡಿಲ್ಲ ಅದು ಈಗಿನ ಒಂದು ಸತ್ಯವನ್ನು ಕೂಡ ಕಾಣ್ತೈತೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಸಂಪೂರ್ಣವಾಗಿ ಒಂದು 4 ಲೈನ್ ಮುಗಿತು. ಅಷ್ಟೇ ಅಲ್ಲ, ಅದಕ್ಕೆ ನೀವು ಬೇರೆ ಬೇರೆ ತರ ಪಾಯಿಂಟ್ಸ್ ಹಾಕಿ, ಬೇರೆ ಬೇರೆ ತರ ಕೊಟೇಶನ್ ಹಾಕಿ ಎರಡು ಮಾಡ್ಬೋದು. ಕೊಟೇಶನ್ ಅನ್ನು 3 ಕಡೆ ಯೂಸ್ ಮಾಡ್ಬೋದು. ಒಂದು ಇಂಟ್ರೊಡಕ್ಷನ್ ಅಲ್ಲಿ, ಎರಡನೇದು, ಮೂರನೇದು. ಸರ್ ಈಗ ನಾನು ಇದು ಹೇಳಿದ್ದೀನಿ, ಈಗ ನಿಮ್ಗೆ ಒಂದು ಪ್ರಬಂಧ ಕೊಡ್ತೀನಿ, ನೀವು ಒಂದು ಪ್ರಬಂಧ 25 ನಿಮಿಷ ಟೈಮ್ ತಗೊಂಡು ಬರ್ಬೋದು. ಓಕೆನಾ? ಓಕೆನಾ? 25 ನಿಮಿಷದಲ್ಲಿ ಒಂದು ಟಾಪಿಕ್ ಬರ್ತೀರಿ, ನಮ್ಗೆ ತೋರಿಸ್ಬೇಕು. ಕೊಡ್ಲಿ ಈಜಿ ಪಡೆದ ನನಗೆ ದೊಡ್ಡ ವಿಷಯ.